ಹಾಕೊಂಡಿದ್ದೀನಿ, ಏನೇನು ಬರೆ ಮೈಗೆ ಓಡಾಡ್ತಾ ಇದ್ದೀನಿ. ನಾನು ನಾಚಿಕೆ ಮಾನ ಮರಿದೆ ಆಗಲ್ಲ. ಏನು ಬಿಗಿನಿ ಹಾಕೊಂಡು ಕೂತ್ಕೊಂಡು ದಿನ ವಿಡಿಯೋ ಮಾಡ್ತೀನಿ. ಕೂತ್ಕೊಳ್ಳೋ ಅಷ್ಟು ನನಗೇನು ತಲೆ ಕೆಟ್ಟಿಲ್ಲ. ನಾನು ನಿಮ್ಮ ಹೆಸರು DP ಗೀಪಿ ನೀವು ಹಾಕಿರೋ ಕಮೆಂಟಲ್ಲಿ ಹಾಕೋದಕ್ಕೆ ಹೋಗಲ್ಲ. ಹಾಕಿಟ್ಟು ಹೆಂಗ್ ಅಂಡ್ ಎನರ್ಜಿಟಿಕ್ ಬ್ಯೂಟಿಫುಲ್ ಆಗಿದ್ದೀನಲ್ಲ ನೋಡಿ, ಹೊಟ್ಟೆ ಉರಿ ನಿಮಗೆ. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಕಲ್ಲೋ ಲೋಪರ್ ಬೇವರ್ಸಿಗಳ ನಾನು ಮುದುಕಿ ಅಲ್ಲ. ನಾನೇನು ಅರೇದ್ ಹೆಂಗ್ ಅಂಡ್ ಎನರ್ಜೆಟಿಕ್ಕೆ ಅದ್ರ ನಿಮ್ಗೆ ಅದನ್ನ ಪ್ರೂವ್ ಮಾಡಬೇಕಾಗಿಲ್ಲ. ಅದನ್ನ ಅಂತ ಫಿಗರ್ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಐ ಥಿಂಕ್ ನೀವು ಅಷ್ಟು ತಲೆ ಕೆಡ್ಸ್ಕೊಂಡು ಆಗ್ತೀರ ಅಂದ್ರೆ ಅದೇ ಬಿಗಿನೂ ಕೂಡ ಆಕಳಂತ ವಯಸ್ಸಾರ ಹಾಕಂತಾರೆ, ಅದು ಏನು ತಪ್ಪಿಲ್ಲ. ಆಕಳ ನಿಮ್ಗೆ ಅಷ್ಟು ನಾನು ಇಷ್ಟ ಆಗಿರ್ಬೋದು, ಅದು ಹೊಟ್ಟೆ ಉರಿತಾ ಇರ್ಬೋದು, ಅದಕ್ಕೆ ಆಗ್ತಾ ಇದ್ದೀರಾ ನೀವು. ಏನು ಮುಷ್ಣಿ ಬಂದು ಎಟ್ಟುತ್ತಾ, ನಾನು ವಿಡಿಯೋ ಬಂದು ನಿಮ್ಮ ಮುಷ್ಣಿ ಹಿಂಗೆ ಎಟ್ಟುತ್ತಾ, ತಗೋ ನೋಡು 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 ಅಂತೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ನಾನು ಏನಪ್ಪ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಅಥವಾ ಏನು ಹೇಳಲಿಕ್ಕೆ ಬಂದಿದ್ದೀನಿ, ಇವತ್ತು ಯಾವುದೇ ಒಂದು ರೆಸಿಪೀಸ್ ಇಲ್ಲ, ಯಾವುದೇ ಒಂದು ಡೈಲಿ ವ್ಲಾಗ್ನ ಹಾಕ್ತಾ ಇಲ್ಲ. ಸುಮ್ಮನೆ ಹಂಗೆ ಒಂದೆರಡು ಕಮೆಂಟ್ಸ್ಗಳನ್ನ ನೋಡೋಣ ಅಥವಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಯಾಕೋ ನಾನು ಕಮೆಂಟ್ಸ್ ಬಗ್ಗೆನೂ ಮಾತಾಡಬೇಕು ಅನ್ನಿಸ್ತು. ಅದಕ್ಕೆ ಏನು ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ನಿಜ ಟ್ರೋಲ್ ಮಾಡ್ತಾರೆ. ಪ್ರಪಂಚದಲ್ಲಿ ಯಾರನ್ನೂ ಟ್ರೋಲ್ ಮಾಡಿದೆ ನಾನು ಒಬ್ಬಳೇ ಮಾಡ್ದಲ್ಲ, ಎಲ್ಲರೂ ಟ್ರೋಲ್ ಮಾಡ್ತಾರೆ, ಮಾಡ್ಕೊಂಡು ಕುಂತವ್ರೆ. ಇನ್ನೊಂದು ಏನು ಗೊತ್ತಾ, ಅವರು ಒಂದು ಬೇಳೆ ಬೇಯಿಸ್ಕೊಳ್ಬೇಕಲ್ಲ, ಅವ್ರ ಪ್ರೊಫೈಲ್ ಎದ್ದೇಳಬೇಕಲ್ಲ ಮೇಲಕ್ಕೆ. ಅದಕ್ಕೆ ಯಾರು ರನ್ನಿಂಗಲ್ಲಿ ಇರ್ತಾರೋ, ಯಾರೋ ವೀಡಿಯೋ ಜಾಸ್ತಿ ವ್ಯೂಸ್ ಲೈಕ್ಸು ತೊಗೊತಾ ಇರ್ತಾರೋ ಅದನ್ನು ಹಾಕೊಂಡ್ಬಿಟ್ಟು ಕುತ್ಕೊತಾರೆ. ಅವ್ರ ಮೂತಿಗೆ ಬರೋದಿಲ್ಲ ಅಂತೇಳಿ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅದಲ್ದೇ ಕಮೆಂಟ್ಸ್ಗಳು ಬರ್ತವೆ ಅಂದರೆ ಇವು ಮನುಷ್ಯರಿಗೆ ಮನುಷ್ಯರು ದೇವುಗಳು ಗೊತ್ತಿಲ್ಲ. ಇನ್ನೊಂದು ಒಟ್ಟಿಗೆ ಅನ್ನ ತಿಂತಾರೋ ಏನು, ಇದು ಮೋಸ್ಟ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋರು ಇಲ್ಲೂ ನೋಡ್ತಾ ಇರ್ಬೋದು. ಅವ್ರಿಗೆ ಹೇಳ್ತಾ ಇದ್ದೀನಿ, ಬ್ಯಾಡ್ ಕಮೆಂಟ್ಸ್ ಹಾಕಿರೋರಿಗೆ ಮಾತ್ರ ಹೇಳ್ತಾ ಇರೋಂಥದ್ದು, ಆಗದೇ ಇರೋರಿಗಲ್ಲ. ಆಗದೇ ಇರೋರೇನು ಬೇಜಾರು ಮಾಡ್ಕೋಬೇಡಿ ನನ್ನ ವ್ಯೂವರ್ಸ್, ಓಕೆನಾ? ಏನಪ್ಪ ಯಾರು ಮಾತಾಡ್ತಾಳೆ ಇವತ್ತು ಅಂತಾನು ಅನ್ಕೊಳ್ಳೋಕೆ ಹೋಗಬೇಡಿ. ಯಾಕಂದ್ರೆ ನಾನು ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ತಿರಲಿಲ್ಲ, ಬಟ್ ಆದರೂ ಮಾತಾಡ್ತಿದ್ದೆ ಅಂದರೆ ಇನ್ನೆಷ್ಟು ಅಷ್ಟು ಜನ ಇರ್ಬೋದು ಅಂತ. ನೋಡಿ, ನಮ್ಮ ಕೈ, ನಮ್ಮ ಬಾಯಿ, ನಮ್ಮ ಹೊಟ್ಟೆ, ನಮ್ಮ ದೇಹ. ನಿಮಗೆ ಏನು ಕಷ್ಟ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ನೋಡೋದಕ್ಕೆ ಇಷ್ಟ ಇಲ್ವಾ? ಸ್ವೈಪ್ ಮಾಡ್ಬೋದಲ್ಲ. ಅದೇ ನಾನು ಕುತ್ಕೊಂಡ್ಬಿಟ್ಟು ನೋಡೋಕೆ ಇಷ್ಟ ಇಲ್ಲ ನಿನ್ನನ್ನು ನೋಡಿದರೆ ನಾವು ಊಟ ಸೇರಲ್ಲ 3 ದಿನ, ಹಾಗೆ ನೀನು ನೋಡಿದರೆ ಕೂಳೆ ಸೇರಲ್ಲ, ಈ ಥರ ಎಲ್ಲ ಮಾತಾಡ್ತಿರಲ್ಲ, ಅನ್ನನ ಹೇಳಿಲ್ಲ ಅಂತ ಹೇಳ್ತಿರಲ್ಲ. ನೋಡೋಕ್ಕಾಗ್ತಿದ್ರೆ ಸ್ವೈಪ್ ಮಾಡ್ಬೋದಲ್ಲ. ಏನು ಮುಷ್ಣಿ ಬಂದು ಎಟ್ಟುತ್ತಾ, ನಾನು ವೀಡಿಯೋ ಬಂದು ನಿಮ್ಮ ಮುಷ್ಣಿ ಹಿಂಗೆ ಎಟ್ಟುತ್ತಾ, ತಗೋ ನೋಡು 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 ಅಂತೇಳಿ. ಏನಿಲ್ವಲ್ಲ, ಬೇಡ ಇಷ್ಟ ಇಲ್ಲ ಅಂತ ನೋಡ್ಬೋದು. ಏನು ನಿಮ್ಮೆಲ್ಲರೂ ಏನು ನಿಮ್ಮ ಜೊತೆ ನಾನು ಜೀವನ ಮಾಡಬೇಕಾಗಿತ್ತಾ ಬ್ಯಾಡ್ ಕಮೆಂಟ್ಸ್ ಹಾಕೋರು? ಆ ಥರ ಟೆನ್ಷನ್ ತೊಗೊಂಡು ಹಾಕ್ತಿರಲ್ಲ. ನಿಮ್ಮ ನಾಚಿಕೆ ಮಾನ ಮರಿದಿಲ್ವಾ? ಈ ಅಪ್ಪ ನಿಮ್ಮಂಥ ಕೆಟ್ಟು ಒಲ್ಗರ ಜನ ಯಾರೂ ಇಲ್ಲ. ನಾವು ನಚ್ಕಟ್ಟಾಗ ನಿಮ್ಮದೇಗೆ ನಮ್ಮ ಪಾಡಿ ನಾವು ವೀಡಿಯೋಸ್ ಮಾಡ್ಕೊಂಡು ಯಾರು ತಂಟೆ ಸವಸಕ್ಕೆ ಹೋಗ್ದಂಗೆ ವೀಡಿಯೋಸ್ ಮಾಡೋರು ಎಲ್ಲರೂ ಕೂಡ. ಯಾರು ಸವಸಕ್ಕೆ ಹೋಗದೆ ಅಚ್ಚಕಡೆ ನೆಮ್ಮದಿ ವೀಡಿಯೋ ಮಾಡ್ತೀವಿ. ನೀವೇ ಕಂಡರ್ ಸವಸಕ್ಕೆ ಬರ್ತಾ ಇರೋದು. ಇನ್ನೊಂದು ಬಂದ್ಬಿಟ್ಟು ವೀಡಿಯೋ ಇಷ್ಟ ಆಗಲಿಲ್ಲ ಅಂತಂದರೆ, ಅಥವಾ ನಿಮ್ಗೇನು ಒತ್ತುತ್ತಾ, ಏನು ಕೆಳಗೆ ಮೇಲೆ ಎಲ್ಲ ಒತ್ತುತ್ತಾ, ಕಣ್ಣಿಗೆ ಬಂದು ಒಕ್ಕಳುತ್ತಾ, ಏನಿಲ್ವಲ್ಲ. ಬೇಡ ಅಂದರೆ ಈ ಥರ ಹಿಂಗೆ ಸ್ವೈಪ್ ಮಾಡಿದ್ರೆ ಆಗೋಯ್ತು. ಹಿಂಗೆ ಸ್ವೈಪ್ ಮಾಡ್ತಾಯಿದ್ರೆ ಹೋಗ್ಬಿಡುತ್ತೆ ವೀಡಿಯೋ, ಯಾವುದೂ ಎಲ್ಲ ಇರೋದಿಲ್ಲ. ಇಷ್ಟೇ. ಅದನ್ನೇನು ಖುದ್ದಾಗಿ ಬಂದು ಅದಕ್ಕೆ 10-15 ನಿಮಿಷ ಟೈಮ್ ತೊಗೊಂಡ್ಬಿಟ್ಟು ನೀವು ಮಿನಿಮಮ್ ಅಂದರೆ 5ರಿಂದ 6 ನಿಮಿಷ ಟೈಮ್ ತೊಗೊಳುತ್ತೆ. ಅಷ್ಟು ಟೈಪ್ ಹೊಡೆದು ಕಮೆಂಟ್ ಹಾಕ್ತೀರಾ, ಪಿಕ್ಚರ್ಗಳೆಲ್ಲ ಕಳಿಸ್ತೀರಾ, ಇದು ಪೋಸ್ಟ್ಗಳೆಲ್ಲ ಕಳಿಸ್ತೀರಾ, ನಮ್ಮ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀರಾ. ನಿಮ್ಗೆ ಅಷ್ಟು ಟೈಮ್ ಇರುತ್ತೆ ಅಂದರೆ ತಿಳ್ಕೊಳ್ಳಿ, ನಿಮಗೆ ಅಷ್ಟು ನಾನು ಇಷ್ಟ ಆಗಿರ್ಬೋದು, ಅದು ಹೊಟ್ಟೆ ಉರಿತಾ ಇರ್ಬೋದು, ಅದಕ್ಕೆ ಆಗ್ತಾ ಇದ್ದೀರಾ ನೀವು. ಮೋಸ್ಟ್ಲಿ ಅಂಥ ಫಿಗರ್ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಐ ಥಿಂಕ್ ನೀವು ಅಷ್ಟು ತಲೆ ಕೆಡ್ಸ್ಕೊಂಡು ಆಗ್ತೀರಾ ಅಂದರೆ ಅದೇ. ಯಾಕಂದರೆ ಇಷ್ಟ ಆಗಲಿಲ್ಲ ಅಂತಂದರೆ ಸ್ವೈಪ್ ಮಾಡ್ತಾರೆ, ಇಲ್ಲಾಂದರೆ ಒಂದ್ಸಲ ಏನೋ ಒಂದು ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಮತ್ತೆ ಮುಂದಕ್ಕೆ ಹಾಕೋದಕ್ಕೆ ಹೋಗಲ್ಲ. ಅದೇ ತಲೆ ಕೆಡ್ಸ್ಕೊಂಡು ಖುದ್ದಾಗಿ ಮಾತಾಡ್ತಾರೆ ಅಂತಂದರೆ ನಾನು ಅಂತ ಚೆನ್ನಾಗಿದ್ದೀನೇನೋ ಅನಿಸುತ್ತೆ ನನಗೆ. ನಿಮಗೆ ಇಷ್ಟ ಇಲ್ವಾ? ನಾನು ಚೆನ್ನಾಗಿ ಕಾಣಲ್ವಾ? ಚೆನ್ನಾಗಿ ಕಾಣಲಿಲ್ಲ, ನಿನಗೆ ಚೆನ್ನಾಗಿ ಕಾಣಲಿಲ್ಲ ಅಂತ ನಾನು ಸಾಯ್ಬೇಕಾ? ನೀನೇ ಸಾಯಿ. ನಾನು ನೋಡೋಕೆ ಇಷ್ಟ ಇಲ್ಲ ಅಂತಂದರೆ ನೀನು ಸಾಯ್ಬೇಕು. ಯಾರಾದರೂ ನಿನಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಸಾಯ್ಬೇಕಾ? ಅಲ್ಲ, ನಿಮ್ಮಂಥ ಬೇವ ಸಿಕ್ಕಿತ್ತು ಜನಗಳಿಗೆ ನಾನು ಏನು ಹೇಳೋಕ್ಕಾಗಲ್ಲ. ಬಟ್ ಆದರೆ ಏನೋ ಮಾತಾಡಬೇಕು ಅನ್ನಿಸ್ತು ನನಗೆ. ಇವತ್ತು ಅನಿಸ್ತು ಮಾತಾಡಿದೆ. ಕೆಲವೊಂದೆರಡು ಕಮೆಂಟ್ಸ್ನ ಓದ್ತೀನಿ ನೋಡಿ. ಇಲ್ಲೊಂದು ಕಮೆಂಟ್ ಬಂದಿದೆ, ಅದನ್ನು ನಾನು ಓದ್ತೀನಿ ನೋಡಿ. ಅದು ನಿನ್ನ ಬಟ್ಟೆನೋ ಯವ್ವ ಫ್ಯಾನ್ಸಿ ಡ್ರೆಸ್ ಹಾಕೋ ಹಾಗೆ ಹಾಕೋತೀರ, ನಾಚಿಕೆ ಆಗಲ್ವಾ ನಿಮಗೆ? ಯಾಕೆ ನಾಚಿಕೆ ಆಗಬೇಕಮ್ಮ? ಅದು ಅವಳು ಸಿರಿ ಅಂತೆ ಕಿತ್ತೋದು ನನ್ನ ಮುಂಡೆ. ಯಾಕೆ ನಾಚಿಕೆ ಆಗಬೇಕು ಅಂತ ಏನು ಹಾಕೊಂಡಿದ್ದೀನಿ, ಏನೇನು ಬರೆ ಮೈಗೆ ಓಡಾಡ್ತಾ ಇದ್ದೀನಿ. ನಾನು ನಾಚಿಕೆ ಮಾನ ಮರಿದೆ ಆಗಲ್ಲ. ಏನು ಬಿಗಿನಿ ಹಾಕೊಂಡು ಕೂತ್ಕೊಂಡು ದಿನ ವಿಡಿಯೋ ಮಾಡ್ತೀನಿ. ಬಿಗಿನೂ ಕೂಡ ಆಕಳಂತ ವಯಸ್ಸಾರ ಹಾಕಂತಾರೆ, ಅದು ಏನು ತಪ್ಪಿಲ್ಲ. ಆಕಳಂಥದ್ದು ಅದು ಅವ್ರ ಇಷ್ಟ, ಅವ್ರ ಲೈಫು. ನಿಮ್ಮ ಇಷ್ಟ, ನಿಮ್ಮ ಲೈಫು. ನಿಮ್ಗೆ ಹಂಗೆ ಬಂದು ಏನಾದರೂ ನಿಮ್ಮ ಬಗ್ಗೆ ನಾನು ತೆಗೆದು ಮಾತಾಡ್ತೀನಿ, ಹಂಗೆ ಹಿಂಗೆ ಅಂತ ಬೇರೆ ಅನದರ್ ವಿಷಯ ತೊಗೊಂಡು ಏನಾದರೂ ಮಾತಾಡ್ತೀನಿ. ಏನಿಲ್ವಲ್ಲ, ನನ್ನ ಒಂದು ಲೈಫು, ನನ್ನ ಇಷ್ಟ, ನನ್ನ ಪಡಿ ನಾನು ವೀಡಿಯೋ ಹಾಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ನಾಚಿಕೆ ಆಗಬೇಕು. ಅದೆಷ್ಟು ಸಲ ಅಂತ ಬಂದು ಹಾಕ್ತೀರಾ? ಒಂದೇ ಪ್ರೊಫೈಲಿಂದ ಅದೆಷ್ಟು ಸಲ ಬರುತ್ತೆ. ನಾನು ಓದಲಿಲ್ಲ ಅಂದ್ರೂ ಬರ್ತಾನೆ ಇದೆ. ನಾಚಿಕೆ ಮನ ಮರಿದಿರೋದು ನೀವು, ಮಾಡೋ ಕೆಲಸ ಇದ್ದಿರೋದು ನೀವು. ನಮ್ಗೆ ನಾವು ಉದ್ಯೋಗ ಐತೆ, ಯಾರಿಗಾದ್ರೂ ಸ್ವಲ್ಪ ಖುಷಿನಾದ್ರೂ ಸಿಗುತ್ತೆ. ನಿಮಗೆ ಸಿಗಲಿಲ್ಲ ಅಂದ್ರೂ ಯಾರು ಇಬ್ಬರಿಗಾದ್ರೂ ಸಿಕ್ಕಿರುತ್ತೆ. ಅಟ್ಲೀಸ್ಟ್ ನಾವು ಒಂದು ಹಾಕೋ ಒಂದು ವೀಡಿಯೋದಿಂದ ನೋಡಿ ಅವ್ರ ಮನಸ್ಸಿಗೆ ಒಂದು ಸ್ವಲ್ಪ ಒಂದು 5% ಆದರೂ ಖುಷಿ ಸಿಕ್ಕಿರ್ತಾರೆ, ಅಷ್ಟೇ ಸಾಕು. ನಮಗೆ ಖುಷಿ ಸಿಕ್ಕಿದ್ದಲ್ಲ ಅಷ್ಟೇ ಸಾಕು. ಈಗ ನಿನಗೆ ಇಷ್ಟ ಆಗಲಿಲ್ಲ ಅಂದರೆ
ಟಿಕಾ ಮುಚ್ಕೊಂಡು ಸ್ವೈಪ್ ಮಾಡ್ಬೇಕು. ಅದು ಬಿಟ್ಬಿಟ್ಟು ಏನು ಬಂದು ಈ ಥರ ಕಮೆಂಟ್ ಹಾಕೋದು ನಂಗೆ ನಾಚಿಕೆ ಆಗಲ್ಲ. ಆಗ ಅಂತ ಕೆಲಸ ನಾನೇನು ಮಾಡಿಲ್ಲ. ನೀನು ಹೇಳಿದ ತಕ್ಷಣ ನಂಗೆ ನಾಚಿಕೆ ಆಗಬೇಕು ಅಂತಲೂ ಏನಿಲ್ಲ. ನನಗೆ ಎಷ್ಟು ನಾಚಿಕೆ ಇರಬೇಕು ಅಷ್ಟು ನಾಚಿಕೆ ಐತೆ. ಅದು ನಿನಗಿದ್ರೆ ಇಟ್ಕೋ, ಇಲ್ಲ ಅಂತಂದರೆ ಯಾರನ್ನ ಉಗುಳಿಸ್ಕೊ. ನಮ್ಮಂತ ಉಗುಳ್ತಕ್ಕೆ ಹಾಕಿರ್ಸಿ ವೀಡಿಯೋ ಮುಖಾಂತರ ಅಷ್ಟು ಉಗುಳ್ತಾರೆ. ನಿಮ್ಗೆ ನಾಚಿಕೆ ಆಗಲ್ವಾ? ವೀಡಿಯೋ ಮಾಡಿ ಬ್ಯಾಡ್ ಕಮೆಂಟ್ ಹಾಕೋರಿಗೆ ಅಷ್ಟು ಉಗುಳ್ತಾರೆ. ನಿಮ್ಮ ಮೇಲೆ ಏನಾದರೂ FRA ಕೇಸ್ ಹಾಕಿ ಕುಂಡು ಸೆಳಿಬೇಕಾ ನಿಮ್ಮನ್ನ? ಹಿಂಗೆ ಮಾಡ್ತಾರೆ ನೋಡ್ತಾ ಇರಿ ನೀವು ಜನಗಳು, ಹಿಂಗೆ ಬ್ಯಾಡ್ ಕಮೆಂಟ್ ಹಾಕ್ತಾರ್ರಿ. ಇವಾಗ ಒಬ್ಬರು ಇದೇ ಥರ ಮಾಡಿ ಈ ಸೋನು FRA ಕೇಸ್ ಹಾಕಿಲ್ವಾ ನಿಮಗೆ? ಅದೇ ಥರ ನಿಮಗೆ ಎಳಿದಿದ್ರೆ ಕೇಳ್ರಿ ಜನಗಳು. ನಿಮ್ಗೆ ಅಲ್ಲಿವರೆಗೂ ಬುದ್ಧಿ ಬರಲ್ಲ. ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ, ಯಾರೋ ಬ್ಯಾಡ್ ಕಮೆಂಟ್ ಹಾಕಿರೋ ಬೇವರ್ಸಿ ನನ್ನ ಮಗನ ಹಿಡ್ಕೊಂಡು ನಾಯಿ ಚಚ್ಚಿ ಕುಂಟ್ಕೊಂಡು ಹೋಗ್ತಾ ಇದ್ರು ಒಂದು 2-3. ಹಂಗೆ ಎಳ್ಸ್ಕೊಂತೀರ ನೀವು ಯಾರ್ತಾಗಾದ್ರು ನೀವು ಇಷ್ಟರಲ್ಲೇನೆ. ನೋಡಿ ಇಲ್ಲಿ ಈ ವಯಸ್ಸಲ್ಲಿ ಬಸರಿ ಆಗಿದೆಯಾ? ನಾಚಿಕೆ ಆಗಲ್ವಾ? ಬೇವರ್ಸಿ. ನಾನು ಹೇಳಿದ್ದೆ ನಿಂಗೆ ಬಸ್ರಿ ಆಗಿದ್ದೀನಿ ಅಂತ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆಯಲ್ವಾ, ಬಸ್ರಿ ಆಗಿದ್ದೀನಿ ಅನ್ನೋದು ನನಗೆ ಅದರಲ್ಲಿ ಕ್ಲಿಯರಿಟಿ ಕೊಟ್ಟಿದ್ದೀನಲ್ವಾ? ನಾಚಿಕೆ ಆಗಲ್ಲ? ನೀನು ಬಂದು ಕಂಡಿದ್ದ ನಾನು ಬಸ್ರಿ ಆಗೋದು? ಮಾನ್ಗೆಟ್ ಬೇವರ್ಸಿಗಳ ನಿಮ್ಮ ಜನ್ಮಕ್ಕೆ ನನಗೆ ಯಾಕಡೆ ಸಿಗಕ್ಕ? ಅಲ್ಲ, ನೀವು ತಂದೆ ತಾಯಿ ಹುಟ್ಟಿಲ್ವಾ ಅಂತ ನಾನು ಕೇಳೋದು. ನಾನು ಬಸ್ರಿ ಆಗಿರೋದು ನೀನು ನೋಡಿದ್ಯಾ? ನಾನು ಬಂದು ಹೇಳಿದ್ದೆ ನಿನ್ನ ಹತ್ರ. ಅದೇ ವಿಡಿಯೋದಲ್ಲಿ ನೀನು ನೋಡಿದರೆ ಅದು ಪೂರ್ತಿ ವಿಡಿಯೋ ನೋಡು, ಗೊತ್ತಾಗುತ್ತೆ ನಿನಗೆ ಆಗಿದ್ದೀನೋ ಇಲ್ವೋ ಏನು ಎತ್ತ ಅಂತ. ಕ್ಲಿಯರಿಟಿ ಪೂರ್ತಿ ವಿಡಿಯೋ ನೋಡಿದೆ. ಬಂದು ಅರ್ಧಂಬರ್ಧಿ ಬುದ್ಧಿ ಇಟ್ಕೊಂಡು ಇಲ್ಲಿ ಬೊಗಳ್ಬೇಡ, ನಾಯಿ ಬೊಗಳ್ದಂಗೆ ಬೇವರ್ಸಿಗಳ. ಲೌಡಿ ಮುಂಡೆ ಅಂತೆ ಅವೆಲ್ಲ ಅವೇ ಆಗಿರ್ತವೆ. ಲೌಡಿ ಮುಂಡೆ ನೀವೇ ಅವೆಲ್ಲ ಬೇವರ್ಸಿಗಳು. ನಿಮ್ಮನ್ನು ಯಾರು ಹೆಂಗೆ ಉಗುಳ್ತೀರಾ? ಬಂದ್ಬಿಟ್ಟು ವೀಡಿಯೋದಲ್ಲಿ ವೀಡಿಯೋ ಸಿಗುತ್ತೋ, ಒಂದು ಪ್ರೊಫೈಲ್ ಸಿಕ್ತು, ಅಲ್ಲಿ ಆಪ್ಷನ್ ಇದೆ ಕಮೆಂಟ್ ಹಾಕೋ ಆಪ್ಷನ್, ಬಂದು ಇಲ್ಲಿ ಹೊಡ್ಕೊಂಬಿಡೋದು ಆಯಿತಾ? ಇವನು ಯಾವನು ಹಾಕಿದಾನೆ ಇಲ್ಲಿ, ನನಗೆ ಇಲ್ಲಿ ಆಟೋ ಬಾಡಿಗೆ ಸಿಗ್ತಾ ಇಲ್ಲ ಅಂತ ನಾನು ಟೆನ್ಷನ್. ನನಗೆ ನೀನು ನೋಡಿದರೆ ಬಟ್ಟೆ ಬಿಚ್ಕೊಂಡು, ಅಯ್ಯೋ ತಂದೆ, ನಿನ್ನ ಕಣ್ಣು ಕಪಾಳ ಇದ್ದರೆ ನೋಡಿ ನೀಟಾಗಿ ನೋಡ್ಕೊಂಡು ಕಣ್ಣು ಅಗಲ್ಸ್ಕೊಂಡು ನೋಡಿ ಮಾತಾಡು. ಬಟ್ಟೆ ಹಾಕಿದೀವೋ ಇಲ್ಲ ಅಂತ. ಇದಕ್ಕಿನ್ನ ಬಟ್ಟೆ ಇನ್ಯಾವಳು ಹೆಂಗೆ ಮೈ ತುಂಬ ಸರ್ವತ್ಕೊಂಡಿದ್ರೆ ಅದು ನಿಮ್ಮ ಅವ್ವಂಗೂ ನಿಮ್ಮ ಮನೆಗಿರೋ ಹೆಣ್ಣು ಮಕ್ಳಿಗೆ ಏನು ಆಗಿರ್ತಾರೋ ಅವ್ರಿಗೆ ಹಾಕ್ಸು. ನಿಂಗೆ ಅಷ್ಟೊಂದು ಇಷ್ಟ ಇದ್ರೆ ಹಾಕ್ಸು. ನಿನ್ನ ಮನೆ ಬಾಕ್ಲಿಗೆ ಏನು ಬಂದಿಲ್ವಲ್ಲ ನಾ ಈ ಥರ ಬಿಚ್ಕೊಂಡು ಬಾರಪ್ಪ ಇಲ್ಲಿ ನೋಡು ಅಂತ. ನನ್ನ ಮನೆಗೆ ನಾನು ವೀಡಿಯೋ ಮಾಡಾಕತ್ತೀನಿ, ಇಷ್ಟ ಇಲ್ವಾ ಸ್ವೈಪ್ ಮಾಡು ಬೇವರ್ಸಿ ನನ್ನ ಮಗನೇ. ಏನೋ ಮುದಿ ಹದುರು ಆಗಿದೆಯಲ್ಲೇ ಮುದುಕಿ, ಇದೇನು ಅರ್ಥ ಅಂತಲೂ ಗೊತ್ತಿಲ್ಲ. ಮುದಿ ಹದುರು ಆಗಿದೆಯಲ್ಲ, ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಕಲ್ಲೋ ಲೋಪರ್ ಬೇವರ್ಸಿಗಳ. ನಾನು ಮುದುಕಿ ಅಲ್ಲ, ನಾನಿನ್ನು ಅರೇದ್ ಹೆಂಗಂಡು ಎನರ್ಜೆಟಿಕ್ಕೆ. ಅದನ್ನು ನಿಮಗೆ ಅದು ಪ್ರೂವ್ ಮಾಡಬೇಕಾಗಿಲ್ಲ. ಅದನ್ನು ನನಗೆ ಗೊತ್ತು, ನನ್ನ ಮನೆಗೆ ಗೊತ್ತು, ನನ್ನ ಮಗಳಿಗೆ ಗೊತ್ತು, ನಂಗೆ ಅಷ್ಟೇ ಸಾಕು. ನಿಮಗೆಲ್ಲ ಪ್ರೂವ್ ಮಾಡಿ ನನ್ನ ಅಜ್ಜಿ ಅಲ್ಲ, ನಾನು ಹೆಂಗು, ನನಗೆ ವಯಸ್ಸಾಗಿಲ್ಲ, ನಾನಿನ್ನು ಹುಡುಗಿ ಅಂತ ನಾನೇನು ಹೇಳ್ಬೇಕಾಗಿಲ್ಲ. ಸಾಕು, ನನ್ನ ಮಗಳಿಗಿದ್ದಾಳೆ, ನಾನಿದ್ದೀನಿ, ನನ್ನ ಆತ್ಮಕ್ಕೆ, ನನ್ನ ದೇಹಕ್ಕೆ, ನನ್ನ ಬುದ್ಧಿಗೆ ಅಷ್ಟು ನನಗೆ ಗೊತ್ತಿದೆ ಸಾಕು. ನೀವೆಲ್ಲ ಏನು ಕಮೆಂಟ್ ಹಾಕೋದು ನನಗೇನು ಅವಶ್ಯಕತೆ ಇಲ್ಲ. ನೀವೇನು ಬಡ್ಕೊಂಡ್ರು ಅದು ನನಗೂ ನನ್ನ ಮನಸ್ಸಿಗೂ ಥಾಟ್ ಅಲ್ಲ. ಬರೀ ಇಂಥವೇ ನನ್ನ ಜನ್ಮಕ್ಕೆ ಯಾಕೆ ಯಾವಳೆ ಕೇಳ್ತಾಳೆ ಬಿಯರ್ ಅಂತೆ, ಅದು ಅದ್ರ ಅದಕ್ಕೆ ಸ್ಟೋರಿ ಬೇರೆ, ಅವ್ರದ್ದು ಒಂದು ಅಕೌಂಟು, ಅದಕ್ಕೆ ಇಲ್ಲ ಅದ್ರಿಗೆ ಏನು ಮೈ ತುಂಬ ಮಾಡ್ರವ ನೀವು. ಚೂಡಿದಾರ ಹಾಕೊಂಡು ಇಲ್ಲಿಗನೆಲ್ಲ ಮೂಗಿಗೂ ಮುಚ್ಕೊಂಡ್ಬಿಡ್ರಿ. ಯಾರು ಬೇಡ ಅದ್ರ ಮಾಸ್ಕ್ ಎಲ್ಲ ಹಾಕೊಂಡ್ಬಿಟ್ಟು ಫುಲ್ಲು ಏನಂತಂದರೆ ಒಂದು ಬೆಡ್ಶೀಟ್ ಹೊತ್ಕೊಂಡ್ಬಿಟ್ಟು ಮಾಡಿರಿ. ನನಗೇನು ಕಷ್ಟ? ನಾನೇನಾದ್ರು ಬಂದು ನಿಮಗೆ ಕಮೆಂಟ್ ಹಾಕ್ತೀರಾ? ಈ ಥರ ಎಲ್ಲ ಯಾಕೆ ಮಾಡ್ತೀರಾ? ಬೇವರ್ಸಿಗಳು ಒಂಚೂರು ಚಂದವಾಗಿ ಮಾಡ್ರಿ ನೋಡ್ತೀವಿ ಅಂತ ಹೇಳಿದ್ವ? ಇಲ್ಲ, ಅದು ನಿನ್ನ ಇಷ್ಟ, ನಿನ್ನ ಮನಸ್ಸು, ನಿನ್ನ ಬುದ್ಧಿ ನಿನ್ನ ಕೈಗಿದೆ. ಅದು ನನಗೇನು ಸಂಬಂಧಪಟ್ಟಿದ್ದು? ಅದೇ ಥರ ನೀನು ಇರ್ಬೇಕು ತಾನೆ. ನೀನು ಬಂದು ಪ್ರೊಫೈಲಿಗೆ ಹೇಳಿದ್ದೀನ, ಅವಳು ಏನಂತ ಹಾಕಿದ್ದಾಳೆ ಅಂದರೆ, ಮುದುಕಿ ಮುಂಡೆ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕಲಿ ಲೋಪರ್ ಬೇವರ್ಸ್ಗಳ. ನಾನು ಮುದುಕಿ ಅಲ್ಲ, ಆದರೂ ಕೂಡ ಮೆನ್ಷನ್ ಮಾಡಿ ನೀವೇ ಅದು ಮುದುಕಿ, ನಿಮಗೆ ಅದು ಏಜ್ ಆಗಿರುತ್ತೆ. ನಾನು ಇಷ್ಟು ಹೆಂಗ್ ಎನರ್ಜಿಟಿಕ್ ಬ್ಯೂಟಿಫುಲ್ ಆಗಿದ್ದೀನಲ್ಲ ನೋಡಿ, ಹೊಟ್ಟೆ ಉರಿ ನಿಮಗೆ ಸಂಟ ಈ ಕ್ಯೂಚ್ಕೊಂಡು ನೇಣಾಕೊಂಡು ಸತ್ತು ಬಿಡೋಣ ಅನ್ನೋ ಥರ ಆಗುತ್ತೆ. ಅದಕ್ಕೆ ಬಂದ್ಬಿಟ್ಟು ಇಷ್ಟೊಂದು ಕೆಟ್ಟದ ಕಮೆಂಟ್ ಹಾಕೋದು. ಅಷ್ಟು ಹೊಟ್ಟೆ ಉರಿ ಅಂತ ಅರ್ಥ, ನಿಮಗೆ ಸಾಯೋಷ್ಟು ಹಿಂಸೆ ಆಗ್ತಾ ಇದೆ ಅಂತ ಅರ್ಥ. ಹಂಗಂದ್ರೆ ನೀವೇ ಸತ್ತು ಬಿಡ್ರಿ. ಪ್ರಪಂಚದಲ್ಲಿ ನೀವು ಯಾರು, ನನ್ನೇ ಅಷ್ಟೆಲ್ಲ ಯಾರು ನೋಡಿ ಸಹಿಸೋಕ್ಕಾಗಲ್ಲ ಅಂತಂದರೆ ನಿಮ್ಮ ಮನಸ್ಸು, ನಿಮ್ಮ ಬುದ್ಧಿ ಸರಿ ಇಲ್ಲ ಅಂತ ಅರ್ಥ. ಅಂದರೆ ನೀವು ಮೆಂಟಲ್ ಅಂತ ಅರ್ಥ. ಯಾರು ನೋಡಿ ಸಹಿಸಿಲ್ಲ ಅಂದರೆ ನೀವು ಮೆಂಟಲ್ ಅಂತ ಅರ್ಥ. ಅಂದರೆ ನೀವು ಸಹಿಸೋಕ್ಕಾಗ್ತಿಲ್ಲ ಪ್ರಪಂಚದಲ್ಲಿ ಯಾರು ನೋಡ್ರು ಅಷ್ಟೇ. ನನ್ನೊಬ್ಬಳಿಗೆಲ್ಲ ಕಮೆಂಟ್ ಹಾಕೋದು ಎಲ್ಲರೂ ಹಿಂಗೆ ಆಗ್ತಾಯಿದ್ದಾರೆ, ಅವ್ರಿಗೆ ಎಲ್ಲರೂ ಹಿಂಗೆ ಉಗುಳ್ತಾ ಇದ್ದಾರೆ. ಅಂದರೆ ನಿಮ್ಮ ಬುದ್ಧಿ ಸರಿ ಇಲ್ಲ, ನಿಮ್ಮ ತಲೆ ಸರಿ ಇಲ್ಲ. ಹಂಗಿದ್ಮೇಲೆ ನೀವು ಸಾಯ್ಬೇಕಷ್ಟೇ. ಅದನ್ನು ನಾನೀಗೆಲ್ಲ ಹೇಳೋದು. ನಿಮಗೆ ಪರಿಹಾರ ಅದು ಇರಬಹುದು. ಯಾಕಂದರೆ ಯಾರು ನೋಡಿ ಸಹಿಸ್ತಾ ಇಲ್ಲ, ಬಂದು ಬ್ಯಾಡ್ ಕಮೆಂಟ್ ಆಗ್ತಿದ್ರೆ ಅದು ನಿಮಗೆ ಸರಿಯಾಗಿರುತ್ತೆ, ಸೂಟಬಲ್ ಆಗಿರುತ್ತೆ. ಅದಕ್ಕೆ ನಾನು ಯಾರನ್ನೂ ಸಾಯಿರಿ ಅಂತ ಹೇಳ್ತಾ ಇಲ್ಲ. ಬಂದು ಇನ್ನೊಬ್ರು ಹೊಟ್ಟೆ ಉರಿ ಪಟ್ಟು ನೋಡಿ ಸಹಿಸೋಕ್ಕಾಗ್ತಾ ಏನು ಸಿಕ್ಕಾಪಟ್ಟೆ ಬಾಯಿ ಬಂದಂಗೆ. ನನ್ನ ಇಷ್ಟ, ನನ್ನ ಲೈಫು, ನನ್ನ ಬಟ್ಟೆ, ನನ್ನ ದುಡ್ಡು ನಾನು ಹಾಕ್ಕೊತೀನಿ, ನನ್ನ ಮೈಗೆ ಹಾಕ್ಕೊತೀನಿ. ನಿನ್ನ ಮೈಗೆ ಹಾಕ್ತೀನ ತೊಗೊಂಡ್ಬಂದು ನನ್ನ ದುಡ್ಡು ನಾನು ಖರ್ಚು ಮಾಡ್ಕೊಂಡು ನಿನಗೇನು ಕೊಡ್ಸಿದ್ದೀನಿ? ನಾನು ಇದು ಹಾಕೋಬೇಕು ಬಟ್ಟೆ ಇಲ್ಲ ಹಾಕೋ ಅಂತ ಪ್ರಾಣ ಹಿಂಸೆ ಮಾಡಿದ್ದೀನ? ಏನಿಲ್ಲ, ನನ್ನ ದೇಹಕ್ಕೆ ನಾನು ದುಡ್ಡು ಕೊಟ್ಟು ತಗೊಂಡಿರೋ ನನ್ನ ಇಷ್ಟ ಬಂದಿರೋ ಬಟ್ಟೆ ನಾನು ಹಾಕೋತೀನಿ. ನಿನಗೆ ಏನು ನೋವು? ನಿನಗೆ ಅಷ್ಟು ನೋವಾಗಿದ್ರೆ ನನ್ನ ವೀಡಿಯೋಸ್ ನೋಡಬೇಡ, ಸ್ವೈಪ್ ಮಾಡು. ಇಲ್ಲ ಪ್ರಪಂಚದಲ್ಲಿ ನನ್ನನ್ನೇ ಅಷ್ಟೇ ಅಲ್ಲ, ನೀನು ಬೇರೆಯವ್ರನ್ನ ಅದೇ ಥರ ನಿನಗೆ ಮೈಂಡ್ ಓಡ್ತಾ ಇದ್ರೆ ನೀನು ಸಾಯ್ಬೋದು ಅಷ್ಟೇನೆ. ಅದು ನಿನಗೆ ಬಿಟ್ಟಿದ್ದು. ನೀನು ಸಾಯಿ, ನನಗೆ ಯಾಕೆ ಹಾಕ್ತೀಯ? ಮುದುಕಿ ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ ಅಂತ ಹಾಕಿದ್ಯಲ್ಲ, ಅವ್ರಿಗೆ ಹೇಳಿದ್ದಿ ಮಾತು.
ಇನ್ನೊಂದು ಕಮೆಂಟ್ ಏನಂತಂದರೆ, ಇವಳು ಮೈ ತೋರಿಸಿಲ್ಲ ಅಂದರೆ ಊಟ ಸೇರಲ್ಲ, ನಿದ್ದೆ ಬರಲ್ಲ ಅಂತ. ಇವಳು ನೋಡಿದ್ಲು ಬಂದು, ಅಲ್ಲ ಇವಳು ನೋಡಿದ್ಲು, ಏನು ವೀಡಿಯೋಗೋಸ್ಕರನೇ ಈ ಥರ ಬಟ್ಟೆ ಹಾಕೊಳ್ಳಲ್ವೇ ಬೇವರ್ಸಿ ನನ್ನ ಮುಂದೆ ಯಾವಳೋಳು ಇದದು ಗೊಂಬೆ ಅಂತೆ. ಇವಳು ಮಾತ್ರ ಗೊಂಬೆ, ಇನ್ನಿದ್ದರೆಲ್ಲ ಗೂಬೆಗಳೇನ. ಲೋಪರ್ ಅಂದ್ಬಿಡೆ. ಏನು ಗೊತ್ತಾ, ನಾನು ಮನೇಲಿದ್ರು ಇದೇ ಥರ ಬಟ್ಟೆ ಹಾಕೊಳ್ಳೋದು, ವೀಡಿಯೋ ಮಾಡ್ತೀನಿ ಅಂದರೆ ಅಷ್ಟೇ ಅಲ್ಲ, ನಾನು ಎವ್ರಿ ಟೈಮ್ ನನ್ನ ಮನೆಗೆ ನಾನು ಹಿಂಗೆ ಇರೋದು ಅಂದವೇ ಹಂಗೆ ನಾನು ವೀಡಿಯೋ ಮಾಡಿರ್ತೀನಿ. ಅದೇ ಲೈನಲ್ಲಿ ನಾನು ವೀಡಿಯೋ ಮಾಡಿಸ್ಬೇಕು ಅಂತಂದರೆ ಅದೇ ಮೂಡಲ್ಲಿದ್ದಾಗ ನಾನು ವೀಡಿಯೋ ಮಾಡಿರ್ತೀನಿ ಅಷ್ಟೇ. ನಿಮಗೋಸ್ಕರ ಏನು ನಾನು ಬೆಟ್ಟಿಂಗ್ ಹಾಕೊಂಡೆ ಕೂತ್ಕೊಂಬಲ್ಲ, ನಿಮಗೆ ಮೈ ತೋರಿಸ್ಕೊಂಡು ಕೂತ್ಕೊಳ್ಳೋಕ್ಕೆ. ನಿಮಗೋಸ್ಕರ ನಾವು ಬದಲಾಗಬೇಕು ಅಂತ ತಪ್ಪು ಮಾಡಿಲ್ಲ, ಬದಲಾಗಲೇಬೇಕು ಅಂತದ್ದು ಏನೂ ಇಲ್ಲ. ಯಾಕಂದರೆ ನಿಮ್ಮ ಮನೆಗೇನು ಬಂದು ನಾನು ಸಂಸಾರ ಮಾಡ್ತಿಲ್ಲ, ಜೀವನ ಮಾಡ್ತಾ ಇಲ್ವಲ್ಲ, ನಿನಗೋಸ್ಕರ ಬದಲಾಗೋದಕ್ಕೆ. ಆ ಥರ ಬದಲಾಗ ಅಂತ ಬೇವರ್ಸಿಗಳು ಯಾರಾದರೂ ಬಂದರೆ ನನ್ನ ಲೈಫಲ್ಲಿ ಅವ್ರಿಗೆ ಎಂಟ್ರಿನೇ ಇರೋದಿಲ್ಲ, ಗೊತ್ತಾಯ್ತಾ. ಇನ್ನೊಂದು ಕಮೆಂಟ್ ಯಾವುದಂತಂದರೆ, ಗೌರಿ ನಾಯಕ್ ಅಂತೆ 8899 ಅಂತ ಲೋಪರ್ ಮುಂಡೆ. ಇವಳು ಏನಂತ ಹಾಕಿದ್ದಾಳೆ ಅಂದರೆ, ಮೂರು ಬಿಟ್ಟು ಮೂಟೆ ಓವರು ಬಿಟ್ಟು ಮುಂಡೆ. ಇವಳು ಲೋಪರ್ ಮುಂಡೆ, ನೀನೇ ಓರೆ ಹೋಗಿ, ಅಯ್ಯೋ ನೀನು ನೆಗದು ಬಿದ್ದು ಸಾಯ, ನೀನೇ ಓರು, ನೀನು ಮೂಟೆನ ಓರು, ಯಾವಂತಾಗನ ಹೋಗು, ನನಗೇನು ಸಂಬಂಧ. ಇನ್ನು ಹೆಂಗೆ ಹೇಳ್ತಾರೆ ನಿನಗೆ? ಹಾಂ, ನಿನ್ನ ಲೈಫ್ ನಿನ್ನಿಷ್ಟ, ನಿನ್ನ ದೇಹ ನೀನು ಏನು ಮಾಡ್ಕೊಂಡು ನನಗೇನು ಹೇಳ್ತೀವಿ? ಬಂದು ನಿನ್ನ ಕಮೆಂಟ್ ನೋಡೋ ಕರ್ಮ ನಂದು. ನಾವಂತ ಕಮೆಂಟ್ಗಳು ಇಟ್ಕೊಳ್ಳೋದಿಲ್ಲ, ಡಿಲೀಟ್ ಮಾಡ್ತೀವಿ. ಎಲ್ಲವನ್ನು ಡಿಲೀಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ನಮಗೆ ಬೇರೆ ಕೆಲಸ ಇರ್ತವೆ, ಹಾಗಾಗಿ ಡಿಲೀಟ್ ಮಾಡ್ತಾ ಇಲ್ಲ. ನಾಚಿಕೆ ಆಗೋದಿಲ್ವ ನಿಮಗೆ? ನಾನು ಹೇಳಿರ್ತೀನಿ, ಬಂದು ಒಳ್ಳೆಯವ್ರಿಗಷ್ಟೇ ಹೇಳಿರ್ತೀನಿ, ಮತ್ತು ಬ್ಯಾಡ್ ಬೇವರ್ಸಿಗಳಿಗಲ್ಲ, ಗೊತ್ತಾಯ್ತಾ. ನೀನು ಬಂದು ನಿಮಗೇನು ನಾನು ಕುತ್ತಿಗೆ ಇಟ್ಕೊಂಡಿಲ್ಲ ನಾನು ನಿಮಗೆ, ಆಯಿತಾ. ಕಮೆಂಟ್ ಹಾಕ್ರಿ ಅಂತ ಇಷ್ಟ ಇತ್ತು ಅಂದರೆ ಒಳ್ಳೆ ರೀತಿ ಹಾಕ್ರಿ, ಇಲ್ಲಾಂದ್ರೆ ಸ್ವೈಪ್ ಮಾಡ್ತಾರೆ. ಅದು ಅಷ್ಟು ಮಾಡ್ಬೋದಲ್ಲ. ಅಲ್ಲಿವರೆಗೂ ನನ್ನ ಫೇಸ್ ಕಾಣ್ತಾ ಇರುತ್ತೆ ತಾನೆ, ಅಲ್ಲಿವರೆಗೂ ನನ್ನ ವೀಡಿಯೋ ಕಾಣ್ತಾ ಇರುತ್ತೆ ತಾನೆ ನಿಮ್ಮ ಮೊಬೈಲಲ್ಲಿ, ಅಲ್ಲಿವರೆಗೂ ಏನು ಟೈಮ್ ಕೊಡ್ತೀರಾ? ಸ್ವೈಪ್ ಮಾಡ್ಬೋದಲ್ಲ. ಮೂಟೆ ನನ್ನ ಇಷ್ಟ ಕಡೆ, ನಾನ್ಯಾಕೆ ಮೂಟೆ ಹೊರಲಿ? ಬೇವರ್ಸಿ ಮುಂಡೆ ನನ್ನ ಪ್ರೊಫೆಷನಲ್ ಇದು. ಮೂಟೆ ಹೊರಂತ ಕರ್ಮ ನನಗೇನು ಬಂದಿಲ್ಲ. ಬೇವರ್ಸಿ ಮುಂಡೆ ನಾನು ಇನ್ಫ್ಲೂಯೆನ್ಸರ್, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇನ್ಫ್ಲೂಯೆನ್ಸರ್ ಆಗಿ ನನ್ನ ಜೀವನ ಮಾಡ್ತಾ ಇದ್ದೀನಿ ಇವತ್ತು. ಅದೇ ನಂದು ಉದ್ಯೋಗ ಆಗಿದೆ ಇವತ್ತು. ನಾನ್ಯಾಕೆ ಮೂಟೆ ಹೊರನ? ಅದೇ ನಿಮಗೆ ಹೊಟ್ಟೆ ಊರಿ ಹೇಳ್ತೀನಲ್ಲ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇನ್ಫ್ಲೂಯೆನ್ಸರು. ಮೂಟೆ ಹೊರಂತ ಕೆಲಸ ನನಗೆ, ಆ ಯೋಗ್ಯತೆ ಆ ಯೋಗ್ಯತೆ ನಿಮಗಿದೆ. ಮೂಟೆ ಹೊರೋ ಯೋಗ್ಯತೆ ನಿಮಗಿರ್ಬೋದು, ಇನ್ಫ್ಲೂಯೆನ್ಸರ್ ಆಗಿ ಬದುಕೋಂಥ ಯೋಗ್ಯತೆ ನನಗಿರ್ಬೋದು, ಆ ಅರ್ಹತೆ ಇರ್ಬೋದು, ಆ ತಾಕತ್ತಿರ್ಬೋದು. ಅದಕ್ಕೆ ನಿಮ್ಗೆ ಹೊಟ್ಟೆವ್ರಿ ಹಿಂಗೆ ಹಾಕ್ತಾ ಇದೆಯಾ ಅಷ್ಟೇ, ಅಲ್ಲೇ ಕಾಣುತ್ತೆ ಹೊಟ್ಟೆವ್ರಿ. ಅದಕ್ಕೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ನಿಮ್ಮಂಥ ಬೇವರ್ಸಿಗಳು ಒಂದು ಕಮೆಂಟನ್ನು ನಾನು ತಲೆಗೆ ಹಾಕೊಂಡಿದ್ದೆ, ಇಷ್ಟು ಆ್ಯಕ್ಟಿವ್ ಆಗಿ ಇಷ್ಟು ಚೆನ್ನಾಗಿ ನಾನು ವೀಡಿಯೋ ಮಾಡ್ಕೊತ ಇರಲಿಲ್ಲ. ನೀವೇನೇ ಹಾಕಿದ್ರು ನಮಗೇನೂ ಆಗಲ್ಲ. ಹಿಂಗೆ ಮಾಡ್ತಾರೆ, ನಿಮಗೆ ಕಮೆಂಟ್ಸ್ ಮೇಲೆ ಒಂದು ಯಾರಾದರೂ FIR ಕೇಸ್ ಹಾಕಿ ಹಾಕ್ತಾರೆ, ನೋಡ್ತಾ ಇರಿ. ನಿಮಗೆ ಜನಕ್ಕೆ ನೀವು ಹಾಕ್ತಾ ಇದ್ದೀರಾ, ಅವರೆಲ್ಲ ಎದ್ದೇಳ್ತಾರೆ, ಬಿಡಲ್ಲ ನಿಮಗೆ. ಕೋರ್ಟಿಗೆ ಹೇಳ್ದು ನಿಮ್ಮ ಕೋರ್ಟ್ಗೂ ಮನೆಗೂ ಅಲ್ಲಿ ಹತ್ರ ಮಾಡಿದ್ರೆ ಕೇಳ್ರಿ. ಇವಾಗ ಅಲ್ಲೇ ಒಂದಷ್ಟು ಕೇಸ್ ಅಂತ ನಡೀತಾ ಇದೆ. ನೀವು ಎದಕ್ಕೆ ನೀವು ಮಾಡೋ ಕೆಲಸ ಇಲ್ಲದೆ ಒಬ್ರು ವೀಡಿಯೋ ತಗೊಂಡ್ಬಿಡೋದು, ಇಲ್ಲಿ ಕಮೆಂಟ್ ಹಾಕೋದು, ಇಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋದು. ನಿಮಗೆ ಮಾಡೋ ಕೆಲಸ ಇಲ್ಲ. ಅವ್ರ ಪಾಡಿಗೆ ಅವ್ರ ಮನೇಲಿ ಅವ್ರು ವೀಡಿಯೋ ಮಾಡ್ಕೊತಾರೆ. ಇಷ್ಟ ಇಲ್ವಾ, ಸ್ವೈಪ್ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ, ಆಯಿತಾ. ಇಷ್ಟ ಇದ್ದರೆ ಒಂದು ಸ್ವಲ್ಪ ನೋಡೋದಕ್ಕೂ ನಿಮಗೆ ಚಾನ್ಸ್ ಕೊಟ್ಟಿದ್ದಾರೆ. ಅವೆರಡರಲ್ಲಿ ಯಾವ್ದು ಒಂದು ಡಿಸಿಷನ್ ತಗೊಂಡ್ರೆ, ಇಷ್ಟ ಇದ್ರೆ ನೋಡಿ, ಇಲ್ವಾ ಸ್ವೈಪ್ ಮಾಡ್ಬೋದು. ಹಿಂಗೆ ಅದು ಗೊತ್ತಿಲ್ವಾ? ಇಷ್ಟೆಲ್ಲ ಕಮೆಂಟ್ ಹಾಕೋಕ್ಕಾಗುತ್ತೆ, ಹಿಂಗೆ ಸ್ವೈಪ್ ಮಾಡೋದು ಬರಲ್ವ ನಿಮಗೆ? ಹೋಗಿ ಎಲ್ಲರೂ ಸಣ್ಣ ಮಕ್ಳಿಗೆ ಹೇಳ್ಕೊಳ್ತಾರೆ ಹಿಂಗೆ ಸ್ವೈಪ್ ಮಾಡೋದು ಹಿಂಗೆ ಅಂತ. ಇನ್ನೊಂದು ಕಮೆಂಟ್ ಇದೆ, ಹೇಳ್ತೀನಿ. ಮೀಶೋ ಬಟ್ಟೆ ಹಾಕೋದಿ, ಅವ್ರದ್ದು ಕಮೆಂಟ್ ಹಾಕ್ತೀನಿ ನೋಡಿ ಇಲ್ಲಿ. ಮೀಶೋ ಬಟ್ಟೆ ಹಾಕೋದಿ ಅದು ಟೈಪ್ ಹೊಡೆಯೋಕ್ಕೂ ಬರೋದಿಲ್ಲ. ಅವು ಬಂದು ಇನ್ನೊಬ್ರಿಗೆ ಬುದ್ಧಿ ಹೇಳ್ತಾವಂತೆ. ಅವು ನೆಟ್ ಸ್ಪೆಲ್ಲಿಂಗ್ ಮಾಡೋಕ್ಕೆ ಬರೋದು, ಸ್ಪೆಲ್ಲಿಂಗ್ ಟೈಪ್ ಹೊಡೆಯೋಕ್ಕೆ ಬರೋದಿಲ್ಲ. ಓಕೆ, ಇನ್ನೊಬ್ರಿಗೆ ಬುದ್ಧಿ ಹೇಳೋದು, ಇನ್ನೊಬ್ರಿಗೆ ಕಮೆಂಟ್ ಹಾಕೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು. ಆ ಚರ್ಚೆ ಮಾಡೋದು ಬರೋದು, ಹೋಗಿ ಎಲ್ಲನ ಕೆಲಸ ಮಾಡಿರಿ. ಮಾಡೋಕ್ಕೆ ಕೆಲಸ ಇಲ್ಲ ಅನಿಸುತ್ತೆ ನಿಮಗೆ, ಇನ್ಸ್ಟಾಗ್ರಾಮ್ ಇಟ್ಕೊಂಡು ನೋಡೋರು ಕೆಲಸ ಇದ್ದರೆ ಕೆಲಸ ಮಾಡಿರಿ. ಯಾರಾದರೂ ಕೆಲಸದಿಂದ ಬಂದರು ಸ್ವಲ್ಪ ಹೊತ್ತು ಬೇಜಾರ್ಕೊಂಡ್ರೆ ನೋಡ್ಕೊಂಡು ಖುಷಿಪಟ್ಟು ಅವ್ರು ಆರಾಮಾಗಿ ಮಲ್ಕೊಂತಾರೆ. ನಿಮ್ಮಂಥರ ಕೆಲಸ ಇಲ್ಲದೆ ಹಿಂಗೆ ಕೂತ್ಕೊಂಡು ಹಿಂಗೆ ಎಲ್ಲರ ಬಗ್ಗೆ ಚರ್ಚೆ ಮಾಡೋದು, ಅಥವಾ ಇನ್ನೊಬ್ರಿಗೆ ಮನಸ್ಸಿಗೆ ನೋವು ಮಾಡೋದು ಇಷ್ಟ ಇದ್ರೆ ನೋಡಬೇಕಿಲ್ಲ ಅಂದರೆ ಸ್ವೈಪ್ ಮಾಡ್ತಿರ್ಬೇಕು. ಅದು ಬಿಟ್ಟು ಹಿಂಗೆಲ್ಲ ಮಾಡ್ತೀರ ಹಂಗಿದ್ರೆ ನೀವು ಹೋಗ್ರಿ, ಎಲ್ಲನ ಮಣ್ಣೋರಕೋ ಕಲ್ಲೋರಕೋ, ಇನ್ನು ಯಾರು ನಾನು ಕಷ್ಟಗಿರ್ತಾರೆ ಅವ್ರಿಗೆ ಹೆಲ್ಪ್ ಮಾಡಿರಿ. ಬೀದಿಗೆ ಹೋಗ್ಬಿಟ್ಟು ಬ್ಯಾಗ್ ಇಟ್ಕೊಂಡು ಹೋಗಿ ಕೊಟ್ಟರೆ ಅವ್ರು 10 ರೂಪಾಯಿ ದುಡ್ಡಾದರೂ ಕೊಡ್ತಾರೆ. ಕೊಟ್ಟರೆ ಬ್ಯಾಗ್ ತೊಗೊಂಡೋಗಿ ನಿಮ್ಗೆ ಆಟೋ ಹೋಗಿ ಆದರೂ ಇಟ್ಕೊಡ್ತೀವಿ, ನಿಮ್ಮ ಮನೆ ಬಾಗಿಲಿಗೆ ನಾವು ತಂದು ಕೊಡ್ತೀವಿ ಅಂತ. ಬೇಜಾನು ಬಸ್ ಸ್ಟ್ಯಾಂಡಲ್ಲಿ ತುಂಬ ಜನ ವಯಸ್ಸಾಗಿರೋರು ಬ್ಯಾಗ್ ಹೊತ್ಕೊಳಕ್ಕಾಗದೆ ಅವರ ಒಂದು ಚೀಲ ಪಾಲೆ ಇರ್ತಾವಲ್ಲ, ಮೂಟೆ ಊರಿಗೆ ಸಾಗಿಸ್ತಾ ಇರ್ತಾರಲ್ಲ, ಅಂಥವ್ರಿಗೆ ಹೋಗಿ ಹೆಲ್ಪ್ ಮಾಡಿ, ನಿಮಗೆ ಬುದ್ಧಿ ಬರುತ್ತೆ. ಅದಾದರೂ ಮಾಡಿ ಒಂದು 10 ರೂಪಾಯಿ ದುಡ್ಡಾದರೂ ಹುಟ್ಟುತ್ತೆ ನಿಮಗೆ. ಅಯ್ಯೋ ತಾಯಿ, ಮೀಶೋ ಏನು ನಾನು ಒಬ್ಬಳಿಗೆ ಮೀಸಲಾಗಿಲ್ಲ, ಎಲ್ರಿಗೂ ಐತೆ. ನೀವು ಬೇಕಿದ್ರೆ ಬಟ್ಟೆ ತಗೊಂಡು ಬೈ ಮಾಡಿ ಹಾಕೋ. ನಿಮ್ಮಪ್ಪಂದ ಅದೇನು ಯಾರಪ್ಪನ ಸೋತಂತ ಮಾಡಿದೆ, ಅದೇ ನಿಮ್ಮಪ್ಪಂದೆ. ಮೀಶೋ ಏನಾದರೂ ಮೀಶೋದಲ್ಲಿ ಎಲ್ಲರೂ ಬಟ್ಟೆ ಬೈ ಮಾಡ್ತಾರೆ, ನಾನು ಬೈ ಮಾಡ್ತೀನಿ. ನಿಂದೇನ ತಗೊಂಬಂದು ಗಂಟೆ ತಗೊಂಬಂದು ನಾನು ಬೈ ಮಾಡ್ತಾ ಇದ್ದೀನಿ. ಲೋಪರ್ ಅನ್ಕೊಂಡೆ ನೀ ಮೀಶೋ ನಿಮ್ಮ ತಾತಂದೇನೆ ಲೋಪರ್ ಅನ್ಕೊಂಡೆ. ಮೀಶೋ ಅದು ಎಲ್ಲರೂ ಸಂಬಂಧಪಟ್ಟಿದ್ದು, ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ, ನಾನು ಒಬ್ಬಳೇ ಯೂಸ್ ಮಾಡ್ತೀನಿ. ನಾನು ಇಷ್ಟ ಮೀಶೋದಾಗೆ ತರ್ಸ್ಕೊಂಡು ಹಾಕೊಂಡು ಮಾಡ್ಕೊಂತೀಯ. ಅರ್ಕ ಕಿತ್ಕೊಂಡು ನಾವು ಏರ್ಸ್ಕೊಂಡು ಮೂಗನ ಕೇರ್ಸ್ಕೊ ಅಷ್ಟೇ. ಇನ್ನಂಗೆ ಹೇಳ್ತಾರೆ ಲಾಸ್ಟಿಗೆ. ಮೀಶೋದಾಗೆ ಬಟ್ಟೆ ತಗೊಳ್ಳೋದು. ನಾನು ಮೀಶೋದಾಗೆ ಬಟ್ಟೆ ತಗೊಂತೀನಿ, ನಾನು ಅಂಗಡಿಗೆ ಹೋಗಲ್ಲ. ಅದು ನನ್ನ ಇಷ್ಟ, ನನ್ನ ದುಡ್ಡು ನನ್ನ ಕಾಸೆ. ನೀನು ಕೊಟ್ಟಿದ್ದ ನಾನು ಮೀಶೋದಾಗ ಬಟ್ಟೆ ಬಿಡು ಅಂತ ಹೇಳೋದಕ್ಕೆ, ಅಲ್ಲೇ ತಗೋಬೇಕು ಇಲ್ಲೇ ತಗೋಬೇಕು ಅಂತ ಹೇಳೋದಕ್ಕೆ ನೀನು ಕೊಟ್ಟಿದ್ದೇನೆ ದುಡ್ಡು.
ಮೀಶೋದಾಗೆಲ್ಲ ಮಿಂತ್ರ, ನಾಯ್ಕ, ಫ್ಲಿಪ್ಕಾರ್ಟ್ ಎಲ್ಲದ್ರೂ ತಗೊಂತೀನಿ. ಆನ್ಲೈನಲ್ಲಿ ಎಲ್ಲ ಕಡೆ ಎಲ್ಲಿಂದ ಬಟ್ಟೆಗಳು ಅವೈಲೇಬಲ್ ಇರುತ್ತೆ ಎಲ್ಲದೂ ನಾನು ಫ್ರಿಜ್ಜು, ಬೀರು ಎಲ್ಲನೂ ತಗೊತೀನಿ ಕಂಡ್ರೆ. ಇವಾಗ ಏನು ನಿಮಗೆ ಹೊಟ್ಟೆ ಉರಿ, ನೀವು ಹೊಟ್ಟೆ ಉರ್ಕೊಂಡು ಸಾಯೋರು ನಿಜವಾಗ್ಲೂ ಬದುಕೋದಿಲ್ಲ. ಅದು ನಿಮ್ಮನ್ನೇ ತಿಂತಾ ಇರುತ್ತೆ ನೋಡಿರಿ. ಅದಾಗ ಅದೇ ತಿಂದು ಒಣಕಿಂಡು ಸಾಯೋದಕ್ಕಿಂತ ನೀವೇನ ಸತ್ತೋಗ್ತೀರಾ, ಏನೆಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬದುಕ್ತೀರಾ ನೋಡಿ, ಯೋಚನೆ ಮಾಡಿ ಸ್ವಲ್ಪ. ಯಾಕಂದರೆ ನಾವು ಒಬ್ಬರನ್ನ ಸಾಯಿರಿ ಅಂತ ಹೇಳೋದು ತಪ್ಪಾಗುತ್ತೆ. ಹಂಗಾಗಿ ನಾನು ಹೇಳ್ತಾ ಇಲ್ಲ ನೋಡಿ, ಬುದ್ಧಿ ಕಲ್ತ್ಕೊಂಡು ಬದುಕಂಗಿದ್ರೆ ಬದುಕ್ರಿ. ಇಲ್ಲಾಂದ್ರೆ ಆ ಹೊಟ್ಟೆ ಉರಿ ಸಂಕಟ ಅನ್ನೋದು ನಿಮ್ಮನ್ನೇ ಹಂಗೆ ತಿಂದು ಹಿಂಡಿ ಒಂದಿನ ಮೇಲಕ್ಕೆ ಗೊತ್ತಿಲ್ಲ ಹಿಂಗೆ ಲಟಕ್ಕಂತ ಹೋಗ್ಬಿಡ್ತೀರಾ ಅಷ್ಟೇ. ಸ್ವಲ್ಪ ನೋಡಿ, ಬದುಕ ಆಸೆ ಇತ್ತು ಅಂತಂದರೆ ಸ್ವಲ್ಪ ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ಇನ್ನೊಂದು ಅದು ಪ್ರಸಾದ್ ಅಂತೆ, ಹಬ್ಬ ಅವ್ರ ಅಪ್ಪ ಅಮ್ಮ ಎಂಥ ಚೆನ್ನಾಗಿರೋ ಒಳ್ಳೆ ಹೆಸರಿಟ್ಟಾರೆ. ಪ್ರಸಾದ್ ಅಂತೆ, ಅವನ ಪ್ರಸಾದ್ ಅಲ್ಲ ಇನ್ಯಾರೋ ವಿಷ ಹಾಕ್ಬಿಡ್ತಾನೆ ಅವನು ಹಾಕಿದ್ದಾನೆ ಕಮೆಂಟು. ನೀವು ನಿಮ್ಮ ಮುಸುಡಿನೋ ಅಪ್ಪ ತಂದೆ ಅದನ್ನೇ ಹೇಳ್ತಾ ಇದ್ದೀನಲ್ಲ, ನೋಡೋಕೆ ಇಷ್ಟ ಇಲ್ಲ ಅಂತಂದ್ಮೇಲೆ ಏನು ನೋಡಿ ಅದನ್ನು ಕಮೆಂಟ್ ಬೇರೆ ಹಾಕೋಷ್ಟು ನನ್ನ ಮುಖ ನಿನ್ನ ಮೊಬೈಲಲ್ಲಿ ಕಾಣ್ತಾ ಇರುತ್ತೆ ಅಂದರೆ ನಾನು ನೋಡಿರ್ತೀಯಲ್ವಾ. ಅದೇ ಆ ನೋವು ತೊಗೊಳಕ್ಕೆ ಹೋಗ್ಬೇಡ. ನಾನು ಮುಸುಡಿ ಹೆಂಗನ ಇರಲಿ, ನಿನ್ನ ಮುಸುಡಿ ಚೆನ್ನಾಗಿದೆ ಒಂದು ಸಲ ಕನ್ನಡ ಹಿಂಗೆ ನೋಡ್ಕೊಂಬಿಟ್ಟು ಆಮೇಲೆ ನನ್ನ ಮೊಬೈಲಾಗಿರೋ ಮುಖ ನೋಡುವಂತೆ ಸ್ವೈಪ್ ಮಾಡು. ನಾನು ಮುಸುಡಿ ಹೆಂಗನ ಇರಲಿ, ಅದಕ್ಕೆ ನೀನೇನು ಜಡ್ಜ್ ಮಾಡೋದು ಬೇಕಾಗಿಲ್ಲ ಆಯಿತಾ. ನೀನು ಮುಸುಡಿ ನೆಟ್ಟಿಗೆ ತಿಕಾಮಕ ಎಲ್ಲ ತೊಳ್ಕೊಂಡು ಹಚ್ಚ ಕಡೆ ನೀವು ಇರಾಗಿದ್ರಿ ಇನ್ನಿದ್ದಿರೋಗೆ ಯಾಕೆ ಅಯ್ಯೋಣಿಸ್ತೀರ. ಅಷ್ಟು ಉಗುಳ್ತಾರೆ ಬಂದು ಕಮೆಂಟ್ಸ್ ಮೇಲೆ, ಕ್ಯಾಕರ್ಸ್ ಉಗುಳ್ತಿರ್ತಾರೆ. ಹೆಣ್ಮಕ್ಳುಗಳಂತೂ ಆ ಚಪ್ಪಲಿ ತಗೊಂಡು ಅಲ್ಲಿಂದಲೇ ಹೊಡಿತಿರ್ತಾರೆ. ನಿಮ್ಮನ್ನೇನೋ ಕೈ ಸಿಕ್ಬಿಟ್ರೆ ಸರ್ರಾಗಿ ಅಪ್ಪಾರೇ ಕೇಸ್ ಹಾಕ್ತಾರೆ ನಿಮಗೆ. ಬಿಡೋದಿಲ್ಲ ನಿಮ್ಮಂತ ಬೇವರ್ಸಿ ಕಮೆಂಟ್ಸ್ ಹಾಕೋ ಬೇವರ್ಸಿಗಳು ಸಿಕ್ಕಿಬಿಟ್ರೆ ಮಾತ್ರ FRI ಕೇಸ್ ಹಾಕಿ ನಿಮಗೆ ಸರಿಯಾಗಿ ನಿಮಗೆ ಮನೆಗೂ ಕೋರ್ಟ್ಗೂ ಎಳಿದಲೇ ಬಿಡೋದಿಲ್ಲ. ಸೋಷಿಯಲ್ ಮೀಡಿಯಾದ್ರೆ ನೀವು ಏನೋ ಅನ್ಕೊಂಡ್ಬಿಟ್ಟಿದ್ದೀರಾ, ಅಲ್ಲೇ ಒಂದು ಕೇಸ್ ನಡೀತಾ ಐತೆ, ಇದ್ರಲ್ಲಿ ನೀವು ಇನ್ವಾಲ್ವ್ ಆಗ್ಬೇಕು ಅನ್ನೋಂಗಿದ್ರೆ ಹಿಂಗೆ ಬೊಗಳ್ಕೊಂತ ಇರ್ರಿ. ಒಂದಲ್ಲ ಒಂದಿನ ಸಿಕ್ಕಾಕೊಂಡ್ರೆ ನಿಮ್ಮನ್ನು ಏನಲ್ಲ, ನೀವು ಸಾಯೋವರೆಗೂ ನಿಮ್ಮ ಒಟ್ಟಿಗೆ ತಿನ್ನೋದಕ್ಕೆ ಯೋಗ್ಯತೆ ಇರಲ್ಲ ನಿಮಗೆ. ಅದಕ್ಕೆ ಬಂದು ಹಿಂಗೆ ಕಮೆಂಟ್ ಆಗ್ತಾ ಇರ್ತೀರಾ. ಇಲ್ಲಾಂದ್ರೆ ಈ ಥರದವೆಲ್ಲ ಏನಕ್ಕೆ ಆಗ್ತೀರಾ? ನೀವು ಬದುಕರಾದ್ರೆ ಬಾಳರಾದ್ರೆ ಇನ್ನೊಬ್ಬರನ್ನ ಅದೇ ಥರ ಆರೈಸ್ತಿದ್ರಿ. ಈ ಥರ ನೀವು ಚೆನ್ನಾಗಿರೋ ನೋಡಿ ಹೊಟ್ಟೆ ಹುರ್ಕೊಂತ ಇದ್ದೀರಾ ಅಂದರೆ ನೀವಂತ ಲುಚ್ಚಗಳು ಅಂತಾನೆ. ಯಾಕಂದರೆ ನಿಮಗೆ ನೋಡಿ ಸೆಸಕ್ಕಾಗಲ್ಲ. ಯಾರೋ ಗೊತ್ತಾ, ಪೂರ್ಣಿಮಾ ಅಂತೆ, ದೇವರ್ಸಿ ಸುಳೆ ನಿನ್ನ ಮುಖ ನೋಡಂಗೆ ಐತೆ, ಇಲ್ಲ ಕಿತ್ತೋಗಿರೋ ಮುಂಡೆ ಎಂದೆಂದಿಗೂ ಸಾವು ಬರುತ್ತೆ ನಿನಗೆ, ಬರಲ್ವಾ ಥೂ ಲೋಪರ್ ಮುಂಡೆ, ಕತ್ರಿ ಮುಂಡೆ ಅಂತ ಏನ ಹಾಕೊಳ್ಳಿ. ನಿನಗೆ ಯಾವ ಭಾಷೆ ಬೇಕು? ಯಾಕೆ ಬೈತೀಯ ನನ್ನ? ಅಲ್ಲ ಯಾಕೆ ನಿಮ್ಮ ಅಪ್ಪದೇನ ತಿಂತೀನಾ, ನಿಂದೇನ ತಿಂತೀನಾ, ನಿನ್ನ ಗಂಡಂದೇನ ತಿಂತೀನಾ? ಥೂ ನಿನ್ನ ಜನ್ಮಕ್ಕೆ ನಾನು ಯಾಕಡೆ ಸಿಗಕ್ಕ ನಾನು ಯಾಕೆ ಸಾಯಬೇಕು? ನೀನು ಇನ್ನೊಬ್ರಿಗೆ ಸಾವು ಬಯಸ್ತಾ ಇದೆಯಲ್ಲ, ನೀನು ಸಾಯಬೇಕು. ಯಾಕಂದ್ರೆ ನೀನು ಹೊಟ್ಟೆ ಊರಿ ನಾವು ಹಂಗೆ ಹೋಗ್ಬಿಟ್ಟು ಯಾರ್ದ ನಾವು ವೀಡಿಯೋ ನೋಡ್ಬಿಟ್ಟು ಅಥವಾ ಅವ್ರಿಗೆ ಹೋಗ್ಬಿಟ್ಟು ಹಂಗೆ ಕಮೆಂಟ್ ಆಗ್ತಿರ್ತೀನಿ ನಾನು. ಅಯ್ಯೋ ನೀವೆಷ್ಟು ಪಾಪ್ಯುಲರ್ ಆಗಿದ್ದೀರಾ, ನೀವೆಷ್ಟು ಚೆನ್ನಾಗಿದ್ದೀರಾ, ನೀವೆಷ್ಟು ನಿಮ್ದಾಗಿದ್ದೀರಾ ಅಂತ ನಾನು ಹಂಗೆ ಏನಾದರೂ ಹೇಳ್ತೀನ? ನಾನು ಸಾಯೋದಕ್ಕೆ ನೀನು ಸಾಯಬೇಕು ಫಸ್ಟು. ಅಲ್ಲಿ ಇನ್ನೊಬ್ರು ನೋಡಿ ಸೈಸಕ್ಕಾಗ್ದಿರೋಳು ನೀನು ತಾನೆ, ಹೊಟ್ಟೆ ಉರಿ ಇರೋದು ನಿನಗೆ ತಾನೆ, ನೀನು ಸಾಯಿ. ಅವಳ ಪೂರ್ಣಿಮನ ಬೇವರ್ಸಿ ಮುಂಡೆ ನನಗೆ ಕಮೆಂಟ್ ಹಾಕೊಂಡು ಕುಂತಿದ್ದಿಲ್ಲ, ಮಾನ್ಗೆಟ್ ಬೇವರ್ಸಿ ಮುಂಡೆ ನಿನಗೆ ಸಾವು ಬೇಕಾಗಿರೋದು. ಅದು ನನಗೆ ಬಂದು ಯಾಕೆ ಹೇಳ್ತೀಯ? ಕಿತ್ತೋ ನನ್ನ ಮುಂಡೆ ನನಗೆ ಯಾಕೆ ಬೈತೀಯ? ಶಾರ್ಟ್ ಆರ್ಯಕ್ಕೆ ನಿಮ್ಮ ಅಪ್ಪನ ತಿಂತಾ ಇದ್ದೀರಾ, ನಿನ್ನ ತಿಂತಾ ಇದ್ದೀರಾ, ನಿನ್ನ ಗಂಡನ ತಿಂತಾ ಇದ್ದೀನಾ? ಕಿತ್ತೋದ್ಲ ಹೊಡಿ ಮುಂಡೆ. ಥೂ ನಿನ್ನ ಜನ್ಮಕ್ಕೆ ನನಗೇನೋ ಬೈಯಕ್ಕೆ ಬರ್ತೀಯ ಲೋಪನ ಮುಂಡೆ. ನೀವೇನೇ ಬೈದ್ರು ಅದು ನನ್ನ ಇಷ್ಟ, ನನ್ನ ಒಂದು ವೀಡಿಯೋ, ನನ್ನ ಒಂದು ದೇಹ ತೋರಿಸ್ಕೊತೀನಿ. ನಿಮ್ಮ ಮಖನೋ ನಿಮ್ದೇನಾದ್ರು ಹಾಕಿದರೆ ವೀಡಿಯೋ ಅವಾಗ ಕೇಳಿ ಹೇಳ್ತೀನಿ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಇಷ್ಟು ಉಗುದ್ರು ಬಂದು ಆಗ್ತಿರಲ್ಲ. ಅವತ್ತು ಹೇಳಿದ್ದೆ, ನೀವು ನನಗೆ ಬ್ಯಾಡ್ ಕಮೆಂಟ್ ಹಾಕೋ ಬೇವರ್ಸುಗಳು ಯಾರ್ಯಾರೆಲ್ಲ ಇದ್ದಿರಲ್ಲ, ನನಗೇನ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನೀವು ತಂದೆ ತಾಯಿಗೆ ಹುಟ್ಟಿಲ್ಲ ಅಂತ ಹೇಳಿದ್ದೆ. ಆದರೂ ಬಂದು ಆಗ್ತಿರ, ಇಲ್ಲಿ ಪ್ರೂವ್ ಆಗೋಯ್ತು ನೀವು ತಂದೆ ತಾಯಿಗೆ ಹುಟ್ಟಿಲ್ಲ ಅಂತ. ಅದನ್ನು ನಾವು ಹೇಳ್ಬಾರ್ದು, ಹೇಳಿದರೆ. ಯಾಕಂದರೆ ನಾವು ಭಗವಂತ ದೇವ್ರನ್ನ ನಂಬಿರೋಂಥವ್ರು, ನಿಮ್ಮಂಥ ಬೇವರ್ಸಿಗಳನ್ನ ನಾವು ನಂಬಿಲ್ಲ ಆಯಿತಾ. ಆ ಭಗವಂತನ ನಂಬಿರೋದ್ರಿಂದ ನಾವು ಒಬ್ಬರನ್ನ ಆ ಥರ ಅನ್ನೋದಕ್ಕೆ ಹೋಗೋದಿಲ್ಲ. ನಮಗೆ ಒಂಥರ ಮನಸ್ಸಿಗೆ ಹಿಂಸೆ ಆಗುತ್ತೆ. ಯಾಕೆ ಅನ್ಬೇಕು ಒಬ್ಬರ ಸುಮ್ಮನೆ ಅನ್ನೋದು ಮಹಾ ಪಾಪ ಆಗುತ್ತೆ. ಒಬ್ರಿಗೆ ನೋವು ಕೊಡೋದು, ಒಬ್ರಿಗೆ ಹಿಂಸೆ ಕೊಡೋದು, ಏನು ಬಂದು ನಿಮಗೆ ಕ್ಯಾಕೆ ಕರ್ಸಿ ನಾನು ಉಗುಳ್ತಾ ಇರಲ್ಲ ಬೇವರ್ಸಿಗಳ. ಥೂ ನಿಮ್ಮ ಜನ್ಮಕ್ಕೂ ಅಷ್ಟು ಬೆಂಕಿ ಇಕ್ಕ. ಬ್ಯಾಡ್ ಕಮೆಂಟ್ ಹಾಕೋರು ಏನಕ್ಕೆ ಆಗ್ತೀರಾ? ನಿಮ್ಗೆ ಅಷ್ಟು ಉಗುಳ್ತಾರೆ. ಇಷ್ಟ ಆಗಲಿ ಅಂದರೆ ಸ್ವೈಪ್ ಮಾಡಿ. ನಿಮ್ಗೆ ನೋಡಲೇಬೇಕು ಅಂತೇನೆ ನಿಮ್ಮ ಕೈ ಹಿಡ್ಕೊಂಡಿದ್ದೀವ, ನಿಮ್ಮ ಮೊಬೈಲ್ ಹಿಡ್ಕೊಂಡಿದ್ದೀವ, ಆ ಮೊಬೈಲ್ ಆಫ್ ಮಾಡಿದ್ರೆ ಬಂದು ಕುಣಿತಾ ಇರುತ್ತೆ ನನ್ನ ಮಕ್ಕ ಎದ್ದೆದ್ದೆದ್ದು ನಿಮಗೆ. ಸ್ವೈಪ್ ಮಾಡ್ರೋ ಬೇವರ್ಸಿಗಳ, ಹಿಂಗೆ ಸ್ವೈಪ್ ಮಾಡಿರಿ. ಅದು ಬರೋದಿಲ್ಲ ಅಂದರೆ ಯಾವುದೋ ಸಣ್ಣ ಮಗು, ಒಂದು 2 ವರ್ಷ 3 ವರ್ಷದ ಮಗು ತಗೋಗಿ ಫೋನ್ ಕೊಡಿ, ಸ್ವೈಪ್ ಮಾಡೋದು ಹೆಂಗೆ ಅಂತ ಹಿಂಗೆ ಹೇಳುತ್ತೆ. ಹಿಂಗೆ ಸ್ವೈಪ್ ಮಾಡೋದು ಅದು ಆ ಸಣ್ಣ ಮಗಿದ ಏಳು ಹುಚ್ಚಿ ತಿನ್ನಿ, ಗೊತ್ತಾಗುತ್ತೆ ನಿಮಗೆ. ಥೂ ಬಂದುಬಿಟ್ಟು ಹಿಂಗೆ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ರೆ ನಿಮಗೇನು ಅದೇನು ಸಿಗುತ್ತೋ ಖುಷಿ ಗೊತ್ತಿಲ್ಲ. ಯಾರಿಗಾನ ನೋವು ಕೊಡ್ರಿ. ನೀವು ಯಾವುದೋ ವೀಡಿಯೋ ನೋಡಿ ಎಷ್ಟು ಹಿಂಸೆ ಕೊಡ್ತೀರೋ, ನಿಮ್ಮ ಸುತ್ತಮುತ್ತ ಜನಗಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ದೀರೋ, ಏನು ಕತ್ತೀಯೋ, ಅವರೆಷ್ಟು ನರ್ಕ ಅನುಭವಿಸ್ತಿರ್ತಾರೋ, ಅವರೆಷ್ಟು ಸಂಸಾರಗಳನ್ನ ಹಾಳು ಮಾಡ್ಕೊಂಡಿರ್ತಾರೋ. ಬ್ಯಾಡ್ ಕಮೆಂಟ್ ಹಾಕೋ ಬೇವರ್ಸಿಗಳು. ಇನ್ನೆಷ್ಟು ಮನೆ ಹಾಳು ಮಾಡಿದ್ದೀರೋ. ನೀವು ನಿಮಗೆ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ದರ್ಶನ್ ಹೆಂಡತಿ ಅವರು ವಿಜಯಲಕ್ಷ್ಮಿ ಅವರು ಕೂಡ ಬ್ಯಾಡ್ ಕಮೆಂಟ್ಸ್ ಹಾಕಿರೋರಿಗೆ ಸರಿಯಾಗಿ ತರಟೆ ತಗೊಂಡಿದ್ರು. ಅದಲ್ಲದೆ ಇನ್ನೂ ಒಂದು ಬ್ಯಾಡ್ ಕಮೆಂಟ್ ಹಾಕಿರೋರಿಗೆ ಅವ್ರನ್ನ ಹಿಡಿದು ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸಿದ್ರು. ಆ ಥರ ನಿಮಗೇನೋ ಬೇಕಾಗಿದ್ರೆ ಬರ್ತಾ ಇದ್ದೀರಾ. ಈಗ ನಿಮಗೆ ಹುಚ್ಚಿಡ್ಬಿಟ್ಟೈತೆ ನಿಮಗೆ, ಅದು ರಿಪ್ಲೈ ಮಾಡ್ತಿದ್ರೂ ಹಾಕ್ತಾ ಇರ್ತೀರಾ. ಅದು ಬಂದು ಉಗುಳೋದಕ್ಕಿಂತ ಸ್ವೈಪ್ ಮಾಡಿದ್ರೆ ಆಗೋಯ್ತಲ್ಲ. ನಿಮಗೆ ಕ್ಯಾಕರ್ಸಿ ನಿಮಗೆ ಉಗುಳೋದೊಂದು ಹುಚ್ಚಿದ್ರೆ ಡಾಕ್ಟ್ರ್ ತಗೋಗಿ ತೋರಿಸ್ಕೊಳ್ಳಿ. ನಿಮಗೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ, ಮೆಂಟಲ್ ಹಾಸ್ಪಿಟ್ಲಿಗೆ ತೋರಿಸಿ, ಚೆನ್ನಾಗಿ ವೀಡಿಯೋ ಮಾಡೋರ್ನ. ಅಲ್ಲ ನಿಮಗೆ ಈ ವಿಡಿಯೋದಲ್ಲಿ ಎಂಥ ಬಟ್ಟೆ ಇನ್ನೂ ಎಂಥ ಬಟ್ಟೆ ಹಾಕಬೇಕು ನಾನು ನಿಮಗೆ? ಇದು ಬಟ್ಟೆ ನಿಮಗೆ ಸರಿ ಇಲ್ಲ. ಈ ಬಟ್ಟೆ ಹೇಳಿ ಒಂದು ನಿಮಿಷ.
ಈ ಬಟ್ಟೆನೂ ನಿಮಗೆ ಕಣ್ಣಿಗೆ ಕುಕ್ಕುತ್ತೆ ಅಂದರೆ ನಾನು ಇನ್ನು ಎಲ್ಲಿ ಹೋಗ್ಬೇಕು, ಇನ್ನೆಂಥ ಬಟ್ಟೆ ಹಾಕೊಂಡು ಮಾಡಬೇಕು? ಸೀರೆನೇ ಉಟ್ಕೊಂಡು ಮಾಡಬೇಕು ನನಗಿದೆ, ನೀವೇ ಮಾಡ್ಕೊಳ್ಳಿ. ನಿಮ್ಮ ಅಮ್ಮಗೆ ಹೇಳಿ ಸೀರೆ ಉಟ್ಕೊಂಡು ಮಾಡು, ದಿನ ಕುಣಿ, ಬೇರೆಯವ್ರು ನಾವು ನೋಡೋಕೆ ಹೋಗಲ್ಲ, ಇನ್ಸ್ಟಾಗ್ರಾಮ್ ಆನ್ ಮಾಡೋಕೆ ಹೋಗಲ್ಲ ಅಂತೇಳಿ ನಿಮ್ಮ ಮನೆಗೆ ಹೆಣ್ಮಕ್ಳಿಗೆ ಹೇಳಿ ಸೀರೆ ಹಾಕೊಂಡು ಕುಣಿ, ನಾನು ನೋಡ್ತೀನಿ, ನಾನು ಇನ್ಸ್ಟಾಗ್ರಾಮ್ ಆ್ಯಪೇ ಇಟ್ಕೊಳ್ಳಲ್ಲ, ಡಿಲೀಟ್ ಮಾಡಿಬಿಡ್ತೀನಿ ಅಂತ ಅವ್ರಿಗೆ ಹೇಳ್ಕೊಳ್ಳಿ. ನೀನು ಹೇಳ್ದಂಗೆ ಕೇಳೋದಕ್ಕೆ ನಿನ್ನ ಕೈಗೊಂಬೆ ಆಗಿದ್ದೀನ? ಈ ವಿಡಿಯೋನೂ ಆಗಲ್ಲ ಇವಕ್ಕೆ. ಇದರಲ್ಲೂ ಕೂಡ ಇವಕ್ಕೆ ಇದು ಕೂಡ ಮೈಕೆ ನಾನು ಇಂಥವೇ ಹಾಕೊಂಡು ಮಾಡ್ತೀನಿ. ಅದೇನು ಮಾಡ್ಕೊಂತಾರೆ ಮಾಡ್ಕೊಳ್ಳಿ ನೋಡೋಣ. ಇಂಥವೇ ನಾನು ಬಟ್ಟೆ ಹಾಕೊಳ್ಳೋದು, ನನ್ನ ಇಷ್ಟ, ನನ್ನ ಲೈಫು, ನನ್ನ ಬಟ್ಟೆ. ನೀವೇನು ಕೊಡಿಸ್ತಾ ಇಲ್ಲ, ನಿಮ್ಮ ಅಪ್ಪನ ದುಡ್ಡೇನು ಕೊಟ್ಟಿಲ್ಲ ನನಗೆ, ನನ್ನ ದುಡ್ಡು, ನನ್ನ ಇಷ್ಟ, ನನ್ನ ಲೈಫು. ಏನು ಅಂತೀರಿ? ಪ್ರಪಂಚದಾಗಿರೋರಿಗೆಲ್ಲ ಬುದ್ಧಿ ಹೇಳ್ಕೊಂಡು ಎಲ್ಲರೂ ಸರಿ ಮಾಡ್ಕೊಂಡು ಬನ್ನಿ ಆಯ್ತಾ. ನಾನು ಯಾವತ್ತಿಂದಲೂ ಹೇಳ್ತಾರೆ ಅದೇ, ಪ್ರಪಂಚದಾಗಿರೋ ಎಲ್ಲರೂ ನೆಟ್ಟೆ ಮಾಡ್ಕೊಂಡು ಬನ್ನಿ. ಎಲ್ಲರೂ ಮೈ ತುಂಬ ಬಟ್ಟೆ ಹಾಕೊಂಡು, ಇಲ್ಲ ಬೆಡ್ಶೀಟು ಗುಬ್ರು ಹಾಕೊಂಡು ಓಡಾಡಲಿ, ನಾನು ಓಡಾಡ್ತೀನಿ. ಯಾರಾದರೂ ಒಬ್ಬರು ಈ ಥರ ಬಟ್ಟೆ ಹಾಕೋಣ, ನನ್ನ ಇಷ್ಟ, ನನ್ನ ಲೈಫ್. ನಾನು ಚಿಕ್ಕ ಹುಡುಗಿದ್ರು ಇದೇ ಥರ ಬಟ್ಟೆ ಹಾಕೊಂಡ್ಬಂದು ಇವಾಗಲೂ ಹಾಕೋತಾ ಇದ್ದೀನಿ. ನಿಮಗೋಸ್ಕರ ಬದಲಾಗಂತದೆ. ನಿಮ್ಮ ಮನೆಗೆ ಬಂದು ನಾನು ಸಂಸಾರ ಮಾಡಬೇಕಾಗಿಲ್ಲ, ನಿಮ್ಮ ಜೊತೆ ನಾನು ಬಾಳ್ವೆ ಮಾಡಬೇಕಾಗಿಲ್ಲ, ನಿಮ್ಮ ಜೊತೆ ನಾನು ಜೀವನನೂ ಮಾಡಬೇಕಾಗಿಲ್ಲ ಆಯಿತಾ. ಇದು ನನ್ನ ಲೈಫು, ನನ್ನ ಇಷ್ಟ, ನನ್ನ ಬಟ್ಟೆ, ನನ್ನ ದುಡ್ಡು. ನೀನೇನಾದರೂ ಬಂದು ನನ್ನ ಕೈ ದುಡ್ಡು ಕೊಟ್ಟು, ಕಾಸು ಕೊಟ್ಟು ಇಂಥ ಬಟ್ಟೆ ತಗೊಳಮ್ಮ ಅಂದರೆ, ನೀನು ಕೊಟ್ಟಿರೋ ದುಡ್ಡಲ್ಲಿ ನಾನು ಏನಾದರೂ ಇಂಥ ಬಟ್ಟೆ ಹಾಕೊಂಡ್ರೆ ಅವಾಗ ಮಾತಾಡು. ಇಲ್ಲಾಂದರೆ ನಿಂಗೆ ಬುದ್ಧಿ ಜ್ಞಾನ ತೆಗ್ದಾಗ ಸ್ವಲ್ಪ ಅರಸು, ನಾಚಿಕೆ, ನದ್ರು ಅನ್ನೋದೇನಾದರೂ ಇದ್ದರೆ ಈ ಥರ ಬ್ಯಾಡ್ ಕಮೆಂಟ್ ಹಾಕಬೇಡಿ ಅಷ್ಟೇ. ಯಾಕಂದರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್. ನನ್ನ ಲೈಫು, ನನ್ನ ಇಷ್ಟ, ನನ್ನ ಕೆಲಸ. ನಿಮ್ಗೆ ಏನೋ ಕೆಲಸ ಇದ್ದರೆ ನೋಡ್ಕೊಳ್ಳಿ, ಇಲ್ಲ ಅಂತಂದರೆ ಎಲ್ಲನ ಹಾಳು ಬಿದ್ದು ಸಾಯಿರಿ. ಇನ್ನೊಬ್ರು ನೋಡಿ ಹೊಟ್ಟೆ ಹುರ್ಕೋಬೇಡಿ, ಇನ್ನೊಬ್ರಿಗೆ ಸಾಯಿರಿ ಅಂತ ಕಮೆಂಟನ್ನು ಹಾಕಬೇಡಿ. ಯಾಕಂದರೆ ಅದು ಸಾಯಿ ಅನ್ನೋ ಒಂದು ಹೇಳೋ ಪದ ಅದು ಯಾರಿಗೂ ಇಲ್ಲ ಯೋಗ್ಯತೆ. ಅದು ನಿಮಗೆ ಎಲ್ಲ ಹಾಕಿದ್ದಾರೆ, ಅದನ್ನು ಸಾಯಿ ಅಂತ ಒಂದು ಕಾಟ ಕೊಟ್ಟಿರ್ತಾರೆ, ಹಿಂಸೆ ಕೊಟ್ಟಿರ್ತಾರೆ, ಬಂದ್ಬಿಟ್ಟು ನನಗೆ ಹಾಕಿದರೆ ಅದು ನೀವೇ ಹಾಳಾಗೋಗೋದು. ಅಲ್ಲಿ ನಿಮ್ಗೆ ನಾಚಿಕೆ ಮಾನ ಮರಿದಿರೋದಿಲ್ವ? ಅಷ್ಟು ಉಗುತ್ರೂ ಏಪ್ಪ ನಿಮ್ಗೆ ಏನು ಮನುಷ್ಯ ದೇವುಳ ಅಂತ ನಾ ಇಷ್ಟು ಬೇಡ ಕಮೆಂಟ್ ಆಗ್ತಿರಲ್ಲ. ನಿಮ್ಮ ಜನ್ಮಕ್ಕೆ ನಾನು ಎಕ್ಕಡ ಸಿಗಕ್ಕ. ಅಯ್ಯೋ ಮಾರ್ಗೆಟ್ ಬೇವರ್ಸಿಗಳು ಒಟ್ಟಿಗೆ ಅನ್ನ ತಿಂತೀರಾ, ಏಳು ತಿಂತೀರಾ? ನೀವು ಒಂದ್ಸಲ ಕಮೆಂಟ್ ಹಾಕಿದ್ಮೇಲೆ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಬಿಟ್ಟಾಗ ಬೇರೆ ವಿಡಿಯೋ ನೋಡಿ. ಯಾರೇನು ಬರೇ ಬೆತ್ತಲಾಗ ಬಂದು ನಿಂತಿಲ್ಲ. ಇನ್ನೊಂದು ನೀನೇನು ಕೊಡಿಸ್ತಾ ಇಲ್ಲ ಬಟ್ಟೆ. 2 ಇನ್ನೊಂದು ನನ್ನ ಇಷ್ಟ, ನನ್ನ ಲೈಫು, ನನ್ನ ಬಟ್ಟೆ. ಯಾರೇ ನೀನು ಬಿಗಿನಿ ಹಾಕೊಂಡು ಕುಣಿತಿಲ್ಲ, ಅದು ಒಂದು ಬಿಗಿನಿ ಹಾಕೊಂಡ್ರು ಕೂಡ ಅದು ತಪ್ಪು ಅಲ್ಲ. ಯಾಕಂದರೆ ಅವ್ರಿಷ್ಟ, ಅವ್ರ ಲೈಫು ಬಿಗಿನಿ ಕೂಡ ಹಾಕಬಹುದು, ಹಾಕಂತಾರೆ. ಅದು ನನಗೆ ಮಗಳಿದ್ದಾಳೆ, ನನಗೆ ಗೊತ್ತು ನನ್ನ ಮಗಳಿಗೆ ಹೆಂಗೆ ಲೈಫ್ ರೂಪಿಸ್ಬೇಕು. ಇಲ್ಲ ಲೈಫ್ ರೂಪಿಸ್ತೇ ಹೋದರೆ ನನ್ನ ಮಗಳು ನನ್ನ ಜೊತೆಗೆ ನಾನು ಸಾಯೋದು ನನಗೆ ಗೊತ್ತು. ಅದು ನಿನಗೆ ಸಂಬಂಧಪಟ್ಟಿದ್ದಲ್ಲ, ನೀನೇ ತಲೆ ಕೆಡಿಸ್ಕೋಬೇಡ ಆಯಿತಾ. ನಿನ್ನ ಮಗಳಿದ್ದಾಳೆ, ನಾಚಿಕೆ ಆಗಲ್ಲಮ್ಮ, ನಂಗೆ ನಾಚಿಕೆ ಆಗಲ್ಲ. ನಿನಗಿದ್ದೆ ಅದಮ್ಮ ಇನ್ನು ಮೇಲೆ ಯಾವಳಾಗಲಿ ಯಾವನೇ ಆಗಲಿ ನಿಂಗೆ ನಾಚಿಕೆ ಆಗಲ್ಲ, ಗೀಚಿಕೆ ಆಗಲ್ವಾ ಅಂತ ಕೇಳೋಂಥವ್ರು ಅದು ಫಸ್ಟ್ ನಿಮಗೆ ಇದೆಯಾ ಅಂತ ನೋಡ್ಕೊಳ್ಳಿ. ಇಷ್ಟು ಉಗಿದ್ರೂ ರಿಪ್ಲೈ ಮಾಡಿದ್ರು ನೀವು ಕಮೆಂಟ್ ಆಗ್ತಿದ್ದೀರಾ ಅಂದರೆ ನನಗೆ ಬಂದು ಅದು ನಿಮಗೆ ಇಲ್ಲ ಅಂತ ಅರ್ಥ ಆಯಿತಾ. ಅದು ನಾಚಿಕೆ ಅನ್ನೋದು ನಿಮಗಿಲ್ಲ ಅಂತ ಅರ್ಥ. ಇದ್ರ ಮೇಲೆ ನಾನು ನಿಮಗೇನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಯಾಕೋ ಮಾತಾಡಬೇಕು ಅನ್ನಿಸ್ತು, ಯಾಕೆ ಅಂತ ಗೊತ್ತಿಲ್ಲ. ಯಾಕೋ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ರಿಪ್ಲೈ ಮಾಡಬೇಕು ಅನಿಸ್ತು. ಯಾಕಂದರೆ ಮೈ ತುಂಬ ಬಟ್ಟೆ ಹಾಕೊಂಡ್ರು ಮಾತಾಡ್ತಾರೆ. ಈ ಥರ ಬಟ್ಟೆ ಅದು ನನ್ನ ಇಷ್ಟ ಗುರು. ನಾನು ಅವ್ಕೆ ಏನು ಗೊತ್ತಾ, ಯಾರೋ ಒಬ್ಬರು ಬೆಳೀತಾ ಇದ್ದಾರೆ, ಯಾರೋ ಒಬ್ಬರು ಚೆನ್ನಾಗೇ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ನೋಡಿ ಹೊಟ್ಟೆ ಹೊರ್ಕೊಂಡು ಸಾಯ್ತಾರೆ. ಅಂದರೆ ಅವ್ರಿಗೆ ಏನೋ ಒಂದು ಸವಲತ್ತು ಅಂತಂದರೆ ಅವರಿಗೆ ವೀಡಿಯೋ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಹಾಕಬೇಕು ಅಂದರೆ ಒಂದು ಸಣ್ಣದ್ರಿಂದ ದೊಡ್ಡದ್ರವರೆಗೂ ಅವ್ರು ಯಾವುದೇ ಒಂದು ಇರೋದಿಲ್ಲ. ಆದರೆ ಅವರಿಗೆ ಆ ಒಂದು ಏಳಿಗೆನೇ ಇರೋದಿಲ್ಲ. ಹಂಗಾಗ್ಬಿಟ್ಟು ಬಂದು ಇಲ್ಲಿ ಬಂದು ಯಾರ ಉಗಳೋದಕ್ಕಿಂತನ ಅದೆಲ್ಲ ನಿಮಗೆ ರಿಪೀಟ್ ತಗೊಳ್ತಾ ಇರ್ತದೆ. ನನಗೇನು ತಗೊಳ್ಳಲ್ಲ. ಮತ್ತು ನನ್ನ ಮುದುಕಿ ಅಂತ ಹೇಳೋ ಬೇವರ್ಸಿ ಸೂಳೆ ಮಕ್ಕಳಿಗೂ ಸೂಳೆ ಮುಂಡರು ಹೇಳ್ತಾ ಇದ್ದೀನಿ. ನಾನು ಮುದುಕಿ ಅಲ್ಲ, ಮಿಂಡ್ರು ಕೊಡ್ತಾರೆ ಬೇವರ್ಸಿ ನನ್ನ ಮಕ್ಕಳ. ನಿಮ್ಮ ಜನ್ಮಕ್ಕೆ ನಾನು ಎಕಡೆ ಸೇಕ ನೀವು ಹಾಳಾಗಿ ಹೋಗ್ತೀರಾ. ನಾನು ಮುದುಕಿ ಅಲ್ಲ. ಇನ್ನೂ ಹೆಂಗೆ ಹೇಳ್ಬೇಕು, ನಿಮ್ಮ ಮುದುಕಿ ಅಲ್ಲ ಅಂತ ನಾನು ಪ್ರೂವ್ನೂ ಮಾಡಬೇಕಾಗಿಲ್ಲ. ನಾನು ಮುದುಕಿ ಅಲ್ಲ ಅಂತ ನನಗೆ ಗೊತ್ತಿದ್ರೆ ಅಷ್ಟೇ ಸಾಕು. ನಾನು ಯಾವಾಗ ಹುಟ್ಟಿರ್ತೀನಿ, ಇಲ್ಲಿಗೆ ಎಷ್ಟು ದಿನ ಆಗಿದೆಯೋ ಅಷ್ಟು ದಿನಕ್ಕೆ ಏಜ್ ಅಂತ ಇರುತ್ತೆ, ಅದೇ ನನ್ನ ಏಜು. ಅದು ನಿನಗೆ ಹೇಳಬೇಕಾ ಅಂತ ನನಗೇನು ನೆಸೆಸಿಟಿ ಇಲ್ಲ, ನಾನು ಹೇಳೋದಿಲ್ಲ. ನಾನು ಜಸ್ಟ್ ಇವು 25 ಅಂತಲೇ ಹೇಳ್ತೀನಿ ಅರ್ಕ. ನಾನು 25 ವರ್ಷ, ನನಗೆ ಇನ್ನೂ ಹೆಂಗೆ ಹೇಳಿ ನನಗೆ ಅಷ್ಟೇ 25 ವರ್ಷ. ಇದ್ರ ಮೇಲೆ ನಾನು ನಿನಗೇನು ಹೇಳೋಕ್ಕಾಗಲ್ಲ. ಹೊಟ್ಟೆ ಉರಿ ಅಷ್ಟು ಹೊಟ್ಟೆ ಉರಿ ಅಂದರೆ ನಾನು ಅಷ್ಟು ಹೆಂಗಂಡು ಎನರ್ಜಿಟಿಯಾಗಿ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿದ್ದೀನಲ್ಲ, ಹೆಂಗಾಗಿದ್ದೀನಲ್ಲ. ನನ್ನ ಒಂದು ಆ್ಯಕ್ಟಿವಿಟೀಸು, ಚಲನವಲನಗಳು, ನನ್ನ ಒಂದು ನಡೆ ನುಡಿ ಎಲ್ಲ ಚೆನ್ನಾಗಿದೆ. ಅದಕ್ಕೆ ಈ ಥರ ಬಂದು ಕಮೆಂಟ್ ಆಗೋದು. ಹೊಟ್ಟೆ ಉರಿ ಅಂದರೆ ಜಲಸ್ಸು ಅಂದರೆ ಅದು ಹೇಳೋಕ್ಕಾಗಲ್ಲ. ಹಂಗೇ ಸತ್ತು ಬಿಡ್ಬೇಕು ಅವರಿಗೆ, ಆ ಥರ ಫೀಲ್ ಆಗುತ್ತೆ. ಅದಕ್ಕೆ ಬಂದು ನಂಗೆ ಆಗ್ತಿರೋ ಕಮೆಂಟ್ಗಳು. ನಾನು ಹಿಂಗೆ ಬಟ್ಟೆ ಹಾಕೊಳ್ಳೋದು, ನನ್ನ ಇಷ್ಟ, ನನ್ನ ಲೈಫ್. ಇನ್ನು ಸಾರಿನೂ ಹೇಳ್ತೀನಿ, ಇದ್ದೇ ನಾನು ಡೈಲಿ ಎಲ್ಲ 24 ಗಂಟೆ, ನಾನು 24 hours ನಾನು ಹಿಂಗೆ ಇರ್ತೀನಿ. ಯಾವತ್ತೋ ಒಂದಿನ ನೀವು ಇಂಥ ಬಟ್ಟೆ ಹಾಕೋಣ ಒಂದು ಯೋಗ್ಯತೆ ನಿಮ್ಗೆ ಇರಲ್ವಲ್ಲ. ಯಾವತ್ತೂ ಒಂದು ಕ್ಷಣ ಈ ಥರ ಹಾಕೊಳ್ಳೋ ಬಟ್ಟೆ ಯೋಗ್ಯತೆ ಇರಲ್ವಲ್ಲ ನಿಮಗೆ, ಅಥವಾ ಅಂಥ ಟೈಮು ಸಿಗಲ್ವಲ್ಲ ನಿಮಗೆ. ಆವಾಗ
ನಿಮಗೆ ಆಗ ನೋವಿಗೆ ಇಲ್ಲಿ ಬಂದು ನನಗೆ ಕಮೆಂಟ್ ಆಗ್ತಾಯಿದ್ರೆ ಅದಕ್ಕೆ ನಾವೇನು ಮಾಡೋಕ್ಕಲ್ಲ. ಅದಕ್ಕೆ ನಿನ್ನ ಹಣೆ ಬರಕ್ಕೆ ನೀನೇ ಹೊಣೆ, ನಿನ್ನ ಹಣೆ ಬರನೇ ಹೊಣೆ, ಅದಕ್ಕೆ ನಾವು ಹೊಣೆ ಅಲ್ಲ. ಅದಕ್ಕೆ ಬಂದು ಇಲ್ಲಿ ನಿಂಗೆ ಹಿಂಗೆ ಬಂದು ಕಮೆಂಟ್ ಹಾಕಿ ನಿಂಗೆ ಕ್ಯಾಕರ್ಸ್ ಉಗುಳ್ತಾನೆ ಇರ್ತಾರೆ ವೀಡಿಯೋ ಮಾಡೋರು ಅಷ್ಟೇ. ಒಂದು ಕಮೆಂಟ್ ಹಾಕೊಂಡು ಕೂತ್ಕೊಳ್ಳಿ, ಕ್ಯಾಕ್ ಉಗುಳಿಸ್ಕೊಳ್ಳಿ ಅಷ್ಟೇ. ಇದನ್ನು ಬ್ಯಾಡ್ ಕಮೆಂಟ್ ಹಾಕೋ ಬೇವರ್ಸಗಳಿಗೆ ಮಾತ್ರ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಗುಡ್ ಕಮೆಂಟ್ ಹಾಕಿರೋರು, ನನ್ನ ಇಷ್ಟಪಡೋರು ಅಥವಾ ನನ್ನ ವಿಡಿಯೋ ಇಷ್ಟಪಡೋ ಅಂತ ಒಂದು ವ್ಯೂವರ್ಸಿಗೆ ನಾನು ದಯವಿಟ್ಟು ಹೇಳಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನ್ನ ಒಂದು ಗುಡ್ ವ್ಯೂವರ್ಸ್ ಬೇಜಾರು ಮಾಡ್ಕೋಬೇಡಿ. ನಿಮಗಲ್ಲ, ಬ್ಯಾಡ್ ಕಮೆಂಟ್ಸು ಒಂದು ಯೂಟ್ಯೂಬಲ್ಲೂ ಬರುತ್ತೆ. ಒಂದು ಚಿಕ್ಕ ಸುಳೆ ಮಗ ಒಂದ್ಸಲ ದಿಲ್ ಕಳಿಸ್ತಾನೆ, ಇನ್ನೊಂದ್ಸಲ ಯಾತೋ ವಲ್ಗರ್ ಮಾತಾಡ್ತಾ ಇರ್ತಾನೆ, ನಾವು ಬೇವರ್ಸಿ ಅವ್ನು ಮೆಂಟ್ಲು. ಓಕೆನಾ? ಒಂದ್ಸಲ ಒಳ್ಳೇದು ಬರುತ್ತೆ, ಇನ್ನೊಂದ್ಸಲ ಕೆಟ್ಟದ್ದು ಬರುತ್ತೆ. ಅದಕ್ಕೆ ನಾನು ರಿಪ್ಲೈನೇ ಮಾಡಲ್ಲ. ಮತ್ತು ಅದರಲ್ಲೂ ಒಳ್ಳೆಯವರು ಇರ್ತಾರೆ. ನನಗೆ ತುಂಬ ಚೆನ್ನಾಗಿ ಒಳ್ಳೆಯರು ಕಮೆಂಟು ಆಗ್ತಾಯಿದ್ರು ಡೈಲಿ. ಈ ಒಂದು ಮಿಕ್ಸಪ್ ಆಗ್ಬಿಡ್ತು ಒಳ್ಳೆಯವ್ರ ಜೊತೆಗೆ ಬ್ಯಾಡ್ ಕಮೆಂಟು ಕೂಡ ಯಾವಾಗ ಮಿಕ್ಸಪ್ ಆಗಿ ಸ್ಟಾರ್ಟ್ ಆಗ್ಬಿಡ್ತು. ಅದು ಒಂದ್ಸಲ ಒಳ್ಳೇದು ಬರುತ್ತೆ, ಒಂದ್ಸಲ ಬ್ಯಾಡ್ ಬರುತ್ತೆ, ಒಂದ್ಸಲ ಒಳ್ಳೇದು ಬರುತ್ತೆ. ನನಗೂ ಕೂಡ ಕನ್ಫ್ಯೂಸ್ ಆಗಿ ಅದು ಒಳ್ಳೇದು ಬಂದ ತಕ್ಷಣ ನಾನು ರಿಪ್ಲೈ ಮಾಡಿಬಿಡ್ತೀನಿ. ಆದರೆ ಹಿಂದಾಕಿರೋಂಥ ಬ್ಯಾಡ್ ಏನಿರುತ್ತಲ್ಲ ಪ್ರೊಫೈಲ್ ತೆಗೆದು ಅದು ಕ್ಲಿಕ್ ಮಾಡಿ ನೋಡಿದಾಗ ಅಲ್ಲಿ ಸುಮಾರು ಬ್ಯಾಡ್ ಕಮೆಂಟ್ ಇರ್ತವೆ, ಸುಮಾರು ಅದು ಒಳ್ಳೇದು ಕೆಟ್ಟದ್ದು ಎರಡೂ ಹಾಕೊಂಡು ಹೋಗ್ತಾ ಇರ್ತದೆ. ಒಂದು ಗುಡ್ಡು ಇನ್ನೊಂದು ವಲ್ಗರ್ ಮಾತು. ಇಂಥ ಬೇವರ್ಸಿ ಕೆಟ್ಟ ಕಮೆಂಟ್ಗಳಿಗೆ ನಾನು ರಿಪ್ಲೈ ಮಾಡಲ್ಲ. ಹಂಗಾಗಿ ಒಳ್ಳೇದಕ್ಕೂ ರಿಪ್ಲೈ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೋಬೇಡಿ. ಓಕೆನಾ? ಹಂಗಾಗಿ ಸುಮಾರು ಒಳ್ಳೆಯವರಿಗೆ ಅವ್ರು ತುಂಬ ಬೇಜಾರಾಗಿರ್ಬೋದು, ನಾನು ರಿಪ್ಲೈ ಮಾಡಿಲ್ಲ ಕಮೆಂಟ್ಸಿಗೆ, ಇನ್ನೇನು ಹಾಕೋದು ಅಂತೇಳಿ. ನಿಜವಾಗ್ಲೂ ಇಲ್ಲ. ಈ ಥರ ಮಿಕ್ಸಪ್ ಆಗಿ ಬರ್ತಾ ಇದ್ದರೆ ಅದೇ ಒಂದು ಅಕೌಂಟಿಂದ ತುಂಬಾ ಕೆಟ್ಟ ವಲ್ಗರಿಂದ ಮಾತು ಬರುತ್ತೆ. ಇನ್ನೊಂದ್ಸಲ ತುಂಬ ದಿಲ್ ಕಳಿಸಿರ್ತಾನೆ. ನಾನು ಇದನ್ನು ದಿಲ್ ಕಳಿಸಿದೆ, ಇವತ್ತೆಲ್ಲ ಏನೋ ಒಂದು ಹೊಡ್ಕೊಂಡು ಬಾಯಿ ಬಂದ ಒಂದು ಒಳ್ಳೆಯದು ಒಂದು ಕೆಟ್ಟದ ಹಾಕಬೇಕಾದ್ರೆ ಎಲ್ಲವಕ್ಕೂ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ. ಸಾರಿ, ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ಕ್ಷಮೆ ಕೇಳ್ತೀನಿ ಒಳ್ಳೆ ವ್ಯೂವರ್ಸ್ ಅಥವಾ ಗುಡ್ ಕಮೆಂಟ್ಸ್ ಹಾಕಿರೋರಿಗೆ. ಇದು ಯಾವುದೇ ಕಾರಣಕ್ಕೂ ನಿಮಗೆ ಅನ್ವಯಿಸೋದಿಲ್ಲ. ಈ ಒಂದು ಕೆಟ್ಟ ಪದಗಳು ಅಥವಾ ನನ್ನ ಮಾತುಗಳು, ಕೆಟ್ಟ ಒಂದು ಮಾತುಗಳು ಬ್ಯಾಡ್ ವ್ಯೂವರ್ಸ್ ಅಥವಾ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ, ಓನ್ಲಿ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ. ಥ್ಯಾಂಕ್ ಯು ಸೋ ಮಚ್.